ಸದ್ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ವೇದಾಂತಾಚಾರ್ಯ ಯೋಗೇ ಸನ್ನಿಹಿತಂ ಸದಾ ಹೃದಯ ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾದಿನರಿಮಹೇ ಗಣೀಮಹೇ ಚ ತತ್ರಾಜ್ಯೌಢಂ ಕವಿಚಲಿಲಾಂ ಪ್ರತಿ ಸ್ವಶೇಷಬೋಧೇನ ಮಯಾ ಸ್ಮೀಯೈಃ ಸರ್ವಪರಿಚ್ಛೇದೈಃ ವಿಧಾತುಂ ಪ್ರೀತಮಾತ್ಮಾನಂ ಶ್ರೀಮಾನ್ ಪ್ರಕೃತಿ ಸ್ವಯಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯದ್ಗುರುರ್ವಕ್त्राद्यः परिशुद्ध्यात् परिशुद्धं यज्ञं सततं विश्वक्सेनं ब्रह्मश्री ज्ञानानन्दमयं देवं निर्मलं स्फटिकाकृतिं आधारं सर्वविद्यानां हयग्रीवमुपास्महे शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ज्ञानानन्दमयं देवं निर्मलं स्फटिकाकृतिं आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्त्या पौत्रमदनं सुन्दरं शरात्मजं वन्दे जगदाधिं तपोनिधं व्यासाय विष्णुरूपाय व्यासरूपाय विष्णुवे नमो वै ब्रह्मनिधये वासिष्ठाय नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलभद्राक्षं पुण्यश्चमनकीर्तनं वासुदेवं जगद्ध्यानं नारायणं हरे कृष्णाय यादवेन्द्राय ज्ञानमुद्राय योगिने नाथाय रुक्मीशाय नमो वेदान्तवेदिने नमोऽस्तुते व्यासविशालबुद्धे करुणारविन्दाय कपटनेत्राय गणत्रया भरततैलपूर्णः यज्वारितो ज्ञानमयप्रदीपः युधिष्ठिरोधर्ममयो महात्मः स्कन्दोऽर्जुनादीनसेनोऽस्य शाखाः माद्रीसुतो पुष्पफले सम्बद्धे मूलं कृष्णं ब्रह्म च ब्राह्मणश्च भीष्मद्रोणगदा जयद्रथजला गान्धारनीलोत्पन्नशल्यग्राहदैकतेन वेलाकुला अश्वत्थामकर्णघोरमकरादुद्योधनयोत्तने सूत्रेणाख्यवकाण्डवैरणदेवैभक्तिकेशनि धर्मे चार्थे च कामे च मोक्षे च भरतश्चवान् यदि अस्ति तदन्यत्रायण्येहास्ति न तत्क्वचित् महत्त्वे च गुरुत्वं चार्धे वाणमितोदितं महत्त्वात् भारतत्वात् च महाभारतमुच्यते अष्टमशी समेता श्री कृष्णाय परब्रह्मणे नमः। अतः श्रीमन्महाभारते स्वदप्रवेश पर्वे 33ನೇ ಅಧ್ಯಾಯ. ಯುಧಿಷ್ಠಿರನು ತಮ್ಮೊಳಗೆ ಒಬ್ಬನನ್ನು ಗೆದ್ದರು, ದುರ್ಯೋಧನೇ ರಾಜ್ಯವನ್ನು ಪಡೆಯಬಹುದು ಎಂಬ ಮಾತಿಗೆ ಕೃಷ್ಣನು ಆಕ್ಷೇಪಿಸಿ, ಭೀಮನಾದರೂ ದುರ್ಯೋಧನ ಗೆಲ್ಲುವುದು ಸಂದೇಹವಂತ ಹೇಳಲು ಭೀಮನು ದುರ್ಯೋಧನ ತಾನು ಕೊಲ್ಲುವುದಾಗಿ ಹೇಳಿದ. ಕೃಷ್ಣಾದಿಗಳು ಭೀಮನನ್ನು ಕೊಂಡಾಡಿದ್ದು, ಭೀಮ ದುರ್ಯೋಧನ ವೀರವಾದಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದು, ಒಂದೊಂದು ಘಟನೆಯಲ್ಲೂ ಕೂಡ ನೋಡ್ಬೇಕಾದ್ದೇನು ಅಂದ್ರೆ, ಜೊತೆಗೆ ಕೃಷ್ಣ ಇದ್ದಾನೆ, ಭೀಮ ಶಪಥ ಮಾಡಿದ್ದಾನೆ, ನಿನ್ ತೊಡೆ ಮುರಿಯುತ್ತೀನಿ ನಾನು ಅಂತ. ಎಲ್ಲ ಧರ್ಮರಾಜನಿಗೆ ಗೊತ್ತಿರಲಿಲ್ವ? ಇದು ಯಾಕೆ ಆಫರ್ ಕೊಡ್ಬೇಕಾಗಿತ್ತು? ನಮ್ಮ 5 ಜನರಲ್ಲಿ ಯಾರನ್ನಾರು ಒಬ್ಬನ್ನ ಸೆಲೆಕ್ಟ್ ಮಾಡ್ಕೊ, ಸ್ವಲ್ಪ ನಕುಲ್ನೋ ಸಹದೇವನನ್ನೋ ಕಿರಿಯ ಪುರ. ಅವನೇನು ಸಾಮಾನ್ಯ ಇದ್ದವನಲ್ಲ, ದುರ್ಯೋಧನ. ಅವನು ಒಂದು ವೇಳೆ ಅವನ್ ಸೋತಿಗಿದ್ರೆ ರಾಜ ನಿನಗೇನೆ, ನಾವು ಒಪ್ಕೊಳ್ತೀವಿ ಅಂತ. ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಅವನ್ ಕೇಳಬಾರ್ದು ಸಜೆಷನ್. ನಾವು ಮಾಡೋ ತಪ್ಪನ್ನು ಧರ್ಮರಾಜನು ಮಾಡಿದ್ದು. ಅಷ್ಟಮಹಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ ಗಡಿಗಡಿಗೆ ಗರ್ಜಿಸ್ತಾ ಇದ್ದನು. ಕೃಷ್ಣ ಯುಧಿಷ್ಠಿರನ ಮೇಲೆ ಕೋಪಗೊಂಡು, ಹೇ ಯುಧಿಷ್ಠಿರ, ಯುದ್ಧದಲ್ಲಿ ನಮ್ಮೊಳಗೆ ಒಬ್ಬನನ್ನು ಕೊಂದರೂ ನೀನು ರಾಜನಾಗ್ಬೋದು ಅಂತ ನೀನ್ ಯಾಕೆ ಹೇಳಿದೆ? ಅತಿ ಬುದ್ಧಿ ಉಪಯೋಗಿಸುವಂತ ಕೆಲವರೆಲ್ಲ ಏನಿಲ್ಲ, ದೊಡ್ಡ ಸ್ಥಾನ ತೋರಿಸೋದು, ನಾನು ಧಾರಾಳ ಇದ್ ಮಾಡ್ಬಿಡ್ತೀನಿ ಅಂತ. ನೀನು ಹೀಗೆ ಮುಂದಾಲೋಚನೆ ಇಲ್ಲದೆ ಮಾತಾಡ್ಬೋದೆ? ನಿನ್ನನ್ನೇ ಮೊದಲು ಯುದ್ಧಕ್ಕೆ ಕರೆದರೆ ಆಗ ನೀನ್ ಏನ್ ಮಾಡ್ಬೋದೆ? ಸರಿ ಬಾ, ನಾನು ನೀನು ಇಬ್ಬರೇ ಯುದ್ಧ ಮಾಡೋಣ. ಧರ್ಮರಾಜನ ಕರೆದ್ರೆ, ಅಥವಾ ಅರ್ಜುನನೊಡೆಯಾಗಲಿ ನಕಲ ಸಹದೇವನೊಡನೆ ಆಗಲಿ ಅವನು ಯುದ್ಧ ಮಾಡಲು ಅಪೇಕ್ಷಿಸಿದ್ರೆ
ಇನ್ನೇನ್ ಮಾಡ್ತೀರಿ? ಈತನು ಭೀಮಸೇನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಉಕ್ಕಿನಿಂದ ಮಾಡಿದ ಪುರುಷಾಕೃತಿಯೊಡನೆ 13 ವರ್ಷಗಳವರೆಗೆ ಗದಾಯುದ್ಧ ವಿದ್ಯೆಯನ್ನು ವಿದ್ವಾಸ ಮಾಡಿದ್ದಾನೆ. ಸೇಡು ದ್ವೇಷ ಅನ್ನೋದು ಎಲ್ಲಿಯ ತನಕ ನೋಡಿ. ಗದಾಯುದ್ಧದ ಪ್ರಾಕ್ಟೀಸ್ಗೆ ಉಕ್ಕಿನಲ್ಲಿ ಮಾಡಿದ ಭೀಮನ ಪ್ರತಿಮೆ ಜೊತೆಯಲ್ಲಿ 13 ವರ್ಷ, 1 ವರ್ಷ 2 ವರ್ಷ ಅಲ್ಲ, ದುರ್ಯೋಧನ ಮಾಡಿದ್ದು, ಅಭ್ಯಾಸ ಮಾಡಿರುವುದು. ಹೀಗಿರುವಾಗ ನಿನ್ನ ಕಾರ್ಯ ಹೇಗೆ ಸಿದ್ಧಿಸುತ್ತೆ? ಕೇವಲ ಕರುಣೆಯಿಂದ ನೀನು ಸ್ವಲ್ಪವೂ ಆಲೋಚಿಸದೆ ಈಗ ಯಾಕೆ ಮಾತಾಡದೆ? ಯಾವಾಗ ಭಾವಾವೇಶಕ್ಕೆ ಒಳಗಾದ್ರೆ ಈ ತರದ ಅನರ್ಥಗಳೆಲ್ಲ ಎಲ್ರೂ ಮಾಡುವಂತಹದ್ದು ಜೀವನದಲ್ಲಿ. ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗ್ಬಾರ್ದು. ಏನು ಅನ್ನೋದನ್ನ ವಿಚಾರ ಚಿಂತನೆ ಮಾಡಿ ಆಮೇಲೆ ಹಿನ್ನೆಲೆ ಎಲ್ಲ ತಿಳಿದು ಮಾಡಬೇಕು. ಗದಾ ಯುದ್ಧದಲ್ಲಿ ಇವರು 5 ಜನ ಸಮನು: ದುರ್ಯೋಧನ, ಬಲರಾಮ, ಭೀಮಸೇನ, ಕೀಚಕ, ಇವನು ದುರ್ಯೋಧನ ಈ ಕೀಚಕನ ಸಾವಾದಾಗ ನೋಡ್ತಾನೆ. ಬಲರಾಮ ತೀರ್ಥಯಾತ್ರೆಗೆ ಹೋಗಿದ್ದಾನೆ, ಇನ್ನು ಜರಾಸಂಧ ಅವನು ಅಲ್ಲಿದ್ದಾನೆ, ಇವ್ರದೆಲ್ಲ ಗೊತ್ತು. ಸೊ ಹಾಗಾದ್ರೆ ಯಾರು? ಇವರೇ ತಾನೆ ವನವಾಸದಲ್ಲಿ ಇದ್ದವನು, ಅಜ್ಞಾತವಾಸದಲ್ಲಿ. ಭೀಮನೇ ಅವನನ್ನು ಕೊಂದಿರ್ಬೇಕು ಅಂತಂದು ಗೆಸ್ ಮಾಡ್ತಾನೆ. ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆ ಇವುಗಳೆಲ್ಲವನ್ನೂ ನೋಡಿ ಮೊದಲು ಯೋಚನೆ ಮಾಡಿ ಆಮೇಲೆ ಮಾಡ್ಬೇಕು. ಈಗ ಯುದ್ಧದಲ್ಲಿಯೂ ಕೂಡ ಅಷ್ಟೆ, ಯಾರು ಯಾವ್ದ್ರಲ್ಲಿ ನಿಪುಣರು ಅನ್ನೋದು. ಅರ್ಜುನ ಬಿಲ್ಲು ವಿದ್ಯೆಯಲ್ಲಿ ಅವನು ಗದಾಯುದ್ಧ ಬರೋಲ್ಲ ಅಂತಲ್ಲ, ಅವನ ಕ್ಷೇತ್ರ ಅದು ಬಿಲ್ಲು ವಿದ್ಯೆ. ಇವನು ಧರ್ಮರಾಜ ಬರ್ಜಿ ಈಟಿ ಅಂತಿದೆಯಲ್ಲ, ದೊಡ್ಡದಾಗ 6 ಅಡಿ ಉದ್ದಕ್ಕೆ ಚೂಪಾಗಿರೋ ಈ ಸುಬ್ರಹ್ಮಣ್ಯನ ಕೈನಲ್ಲಿ ಇದೆಯಲ್ಲ ವೇಲಾಯುಧ, ಅದರಲ್ಲಿ ಅವನು ಸ್ಪೆಷಲೈಸೇಷನ್. ದುರ್ಯೋಧನ ಗದಾ ಇದ್ದಿದ್ದರು, ಭೀಮ ಗದೆ. ಹೀಗೆ ಒಬ್ಬೊಬ್ಬರದು ಕೂಡ. ಕೇವಲ ಕರುಣೆಯಿಂದ ನೀನು ಸ್ವಲ್ಪವೂ ಆಲೋಚಿಸದೆ ಈಗ ಯಾಕೆ ಮಾತಾಡದೆ? ಈತನನ್ನ ಎದುರಿಸಿ ಯುದ್ಧ ಮಾಡಲು ಶಕ್ತನಾದವನು ರುಕೋದರನ ಹೊರತು ಬೇರೊಬ್ಬನೂ ಇಲ್ಲ. ಕೃಷ್ಣ ಹೇಳ್ತಾನೆ. ಒಂದ್ ವೇಳೆ ಇದ್ರ ಯಾರನ್ನಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವನು ಮುಗೀತವ್ರ ಕತೆ, ಮಾತು ಬೇರೆ ಕೊಟ್ಬಿಡಿದಾನೆ. ಅವನ್ ಸೋತು ಬಿಟ್ರೆ ನಾವು ಒಪ್ಕೊಂಡ್ ಬರ್ತೀವಿ. ಹಾಗೆ ನೋಡಿದ್ರೆ ಭೀಮನು ಗದಾಯುದ್ಧದಲ್ಲಿ ಅವನಷ್ಟು ಪರಿಶ್ರಮ ಉಳ್ಳವನಲ್ಲ. ನೋಡಿ ಕೃಷ್ಣನ ಅನಾಲಿಸಿಸ್ ಹೆಂಗಿದೆ ಅಂತ. ಹಿಂದೆ ನಿನಗೂ ಶಕುನಿಗೂ ದ್ಯೂತ ನಡೆದಂತೆ ಈಗಿನ ಯುದ್ಧ ದ್ಯೂತವೋ ಅವರಿಗೆ ಅನುಕೂಲವಾಗಬಹುದು. ಇದೆಲ್ಲ ಜೂಜಾಟ. ಬಂದಿರೋದು ಅವನನ್ನು ಏಳ್ಸಿ ಇದ್ ಮಾಡೋಕೆ ಸರಿ, ಯುದ್ಧ ಮಾಡೋದಕ್ಕೆ ನಿಂತ್ಕೊಂಡಾಗ ಇಲ್ಲಿ ಧರ್ಮ ಇವೆಲ್ಲ ಬೇಕೇನು? ನೀವು ಒಬ್ಬನ ಜೊತೆ ಆಡುವಂತ, ನೀವು ಅಭಿಮನ್ಯು ಕೊಂದ್ರಲ್ಲ ಹಿಂದಿನ ಇದರಲ್ಲಿ ನಿನ್ನೆ ದಿವಸ ನೋಡಿದ್ವು. ಅವ್ರು ಒಬ್ಬರೇ ಬಂದಿದ್ರೇನು? ಅಧರ್ಮದ ನಾಶ ಆಗಬೇಕಾದ್ರೆ ಇದಕ್ಕೇನೆ ಮೊದಲು ಆರಂಭದಲ್ಲೇ ಹೇಳಿದೆ ನಿನ್ನೆ, ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ಅಂತ. ಅಲ್ಲಿ ನೀತಿ ನಿಯತ್ತು ಅನ್ನೋದೆಲ್ಲ ಬರೋಲ್ಲ. ಯಾವಾಗ ಎಲ್ಲವನ್ನು ಬಿಟ್ರು ಅಂತವ್ರಿಗೆ ಹಾಗೆ ತಿಳಿಸಿ ಕೊಡ್ಬೇಕು. ಏಕೆಂದರೆ ಭೀಮನೇನೋ ಮಹಾಬಾಲಶಾಲಿಯೇ ಹೌದು, ಆದರೆ ದುರ್ಯೋಧನನು ಭೀಮನಿಗಿಂತಲೂ ಅಧಿಕ ತಂತ್ರ ಉಳ್ಳವನು, ಚೆನ್ನಾಗಿ ಸಾಧಕ ಮಾಡಿದವನು. ದೇಹ ಬಲ ಬುದ್ಧಿಬಲ ಇವೆರಡರಲ್ಲಿ ಬುದ್ಧಿಬಲ ಉಳ್ಳವನೇ ಮೇಲು. ಅಂತಹ ನಿನ್ನ ಶತ್ರುವನ್ನ ಈಗ ನೀನು ಅವನಿಗೆ ಅನುಕೂಲವಾದ ಮಾರ್ಗಕ್ಕೆ ತಂದಿರಿಸಿದೆಯಲ್ಲ, ಇದರಿಂದ ನೀನು ದೊಡ್ಡ ಆಪತ್ತಿಗೆ ಗುರಿಯಾದದಲ್ಲದೆ ನಾವು ಕಷ್ಟಕ್ಕೆ ಗುರಿಯಾದವು. ಅಯ್ಯೋ, ಇದುವರೆಗೆ ಎಲ್ಲ ಶತ್ರುಗಳನ್ನು ಕೊಂದು ಬಂದು ಅವನಿಗೆ ಕೇವಲ ಕಷ್ಟ ದಿಶೆಯಲ್ಲಿ ಸಿಕ್ಕಿಕೊಂಡಿರುವ ಒಬ್ಬ ಶತ್ರು ಒಂದೇ ಪ್ರಹಾರದಿಂದ ಕೆಡಹಲ್ಪಟ್ಟು ನಿನ್ನ ರಾಜ್ಯ ಅವನ ಕೈ ಸೇರುವಂತೆ ಮಾಡುವ ನಿನ್ನಂತ ವಿವೇಕ ಶೂನ್ಯ ಹುಟ್ಟಾಳ ಯಾರಿದ್ದಾನೆ ಅಂತ ಕೇಳ್ತಾ ಇದ್ದೀನಿ. ಕೃಷ್ಣ ಧರ್ಮರಾಜನನ್ನು ಗದಾಪಾಣಿಯಾದ ದುರ್ಯೋಧನನ್ನು ಜಯಿಸಬಲ್ಲವನೋ 3 ಲೋಕಗಳಲ್ಲಿ ಯಾವರೂ ಇಲ್ಲ. ಬಲರಾಮನ ಶಿಷ್ಯ ಇವನು.
ಭೀಮನು ಅಲ್ಲಿದ್ರು ಕೂಡ ಅದಕ್ಕಾಗಿ ಅವನು ಯುದ್ಧದಲ್ಲಿ ಗದಾ ಇದರಲ್ಲಿ ಅವನು ಎಷ್ಟು ನಿಷ್ಣಾತನಾಗಿದ್ದ ಅಂತ ಆ ಕಾರಣದಿಂದ ಅವನಿಗೆ ಇಷ್ಟವಾಗಿದ್ದು ಭೀಮನು ಬಲರಾಮನಿಗೆ ದುರ್ಯೋಧನ. ಹೀಗಿರುವಾಗ ದುರ್ಯೋಧನ ಜಯಿಸಲು ಅರ್ಜುನನಾಗ್ಲಿ ನೀನಾಗ್ಲಿ ಮಾದ್ರಿ ಪುತ್ರರಾದ ನಕುಲ ದೇವರಾಗ್ಲಿ ಸಮರ್ಥರು ಅಂತ ನೀನ್ ತಿಳಿಯುವೆಯ? ಅದು ಸುಳ್ಳು. ದುರ್ಯೋಧನ ಬಹಳ ಸಮರ್ಥ. ನೀನಾಗಲಿ ಭೀಮನಾಗ್ಲಿ ನಕುಲ ಸಹದೇವರಾಗ್ಲಿ ಅರ್ಜುನನಾಗ್ಲಿ ನ್ಯಾಯ ರೀತಿಯಿಂದ ಅವನನ್ನು ಜಯಿಸಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ಯುದ್ಧದಲ್ಲಿ ನಮ್ಮೊಳಗೆ ಒಬ್ಬನನ್ನು ಕೊಂದ್ರು ನೀನ್ ರಾಜನಾಗು ಎಂದು, ಗದೆಯಿಂದ ಯುದ್ಧ ಮಾಡು ಎಂದು ಅವನಿಗೆ ನೀನೇ ಹೇಗೆ ಸಲಿಗೆಯನ್ನು ಕೊಟ್ಟೆ? ಈಗ ವೃಕೋದರನಿಂದಲೂ ನಮಗೆ ಜಯ ಉಂಟಾಗುವುದು ಸಂದೇಹವೇ. ನಿನಗೆ ಯಾವ್ದು ಆಯುಧ ಬೇಕು, ನಿನ್ಗೆ ಏನೇನ್ ಬೇಕು ಅದನ್ನೆಲ್ಲ ಕೊಡ್ತೀನಿ, ಯಾರ ಜೊತೆ ಬೇಕು ಆರಿಸ್ಕೋಬೇಕು. ಇವೆಲ್ಲ ಈ ಅಹಂಕಾರದ ಮಾತುಗಳಿವೆಲ್ಲ. ಧರ್ಮರಾಜ ಧರ್ಮದಲ್ಲಿ ನಡೆದ ಅಜಾತ ಶತ್ರು ಕಥೆಗಳೆಲ್ಲ ಸರಿ, ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅನ್ನೋ ವಿವೇಕ ಇಲ್ದಿದ್ರೆ ಈ ರೀತಿ ಇಡಬಟ್ಟೆಗಳೆಲ್ಲ ಆಗುತ್ತೆ. ಕೃಷ್ಣ ಇವ್ರ ಕಡೆ ಇದ್ದಾನೆ, ಇವನು ಉದ್ಧಾರ ಮಾಡ್ತಾನೆ. ಒಂದ್ ವೇಳೆ ಇವ್ನು ಹೇಳಿದ ಮಾತಂತೆ ಅವನೇನಾರು ಧರ್ಮರಾಜನನ್ನೇ ಕರೆದಿದ್ದೆ, ನೀ ಗದಾ ಯುದ್ಧ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಆಯುಧ ತಗೊಂಡ್ ಬಾಡು ಅಂತ ಅಂದ್ಬಿಟ್ಟೆ ಅಂದ್ರೆ ಅವನಿಗೆ ಹೇಳಿದ್ದಕ್ಕೆ ಅವನಿಗೆ ಚಾಯಿಸು. ಮಹಾಬಲಶಾಲಿಯಾದ ಈ ದುರ್ಯೋಧನ ನ್ಯಾಯ ಯುದ್ಧದಲ್ಲಿ ಮಹಾ ನಿಪುಣ, ಬಹು ಬಲಾಢ್ಯ. ಈಗ ಮುಖ್ಯವಾಗಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಎಂಬ ನಾನ್ ನೋಡಿ ನಿಜವೆಂದೆ ಅಂತ ತೋರುತ್ತೆ. ಇದೊಂದು ಗಾದೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ಆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯದಲ್ಲಿ ಬಂತು, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತು ಜಗದಿ, ದಕ್ಕಿತೆ ಎಂಕುರು ಪಾಂಡು ತನಯರಿಗೆ ರಾಜ್ಯ ಸುಖ, ಬಿಕ್ಕವರಿಗವರವರೇ. ಮಂಕುತಿಮ್ಮ. ಕೌರವರ ಮಕ್ಕಳು ಇಲ್ಲ ಪಾಂಡವರ ಮಕ್ಕಳು ರಾಜ್ಯಭಾರ ಮಾಡಿದ ಮುಂದಕ್ಕೆ ಹೊಡೆದಾಟ ಆಯಿತು. 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಬೇಕಾದಷ್ಟು ರಕ್ತಪಾತ. ಯಾರು ರಾಜ್ಯಭಾರ ಮಾಡಿದ್ರು? ಯಾರಿಗಾಗಿ ಹೊಡೆದಾಟ? ಪಾಂಡವಿನ ಮಕ್ಕಳಾದ ನೀವು ಎಂದಿಗೂ ಮುಗಿಯದ ವನವಾಸಕ್ಕಾಗಿಯೋ ಭಿಕ್ಷೆ ಎತ್ತೋದಕ್ಕಾಗಿಯೋ ಸೃಷ್ಟಿಸಲ್ಪಟ್ಟಂತಾಯಿತು ಅಂತ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಆಗ ಭೀಮಸೇನ, ಹೇ ಮಧುಸೂದನ, ಇದಕ್ಕಾಗಿ ನೀನೇನು ಯೋಚಿಸ್ಬೇಕಾಗಿಲ್ಲ. ಈ ದಿನವೇ ನಾನು ನಮ್ಮ ವೈರವನ್ನು ಕೊನೆ ಮುಟ್ಟಿಸ್ತೇನೆ. ಯುದ್ಧದಲ್ಲಿ ನಾನೇ ದುರ್ಯೋಧನನ್ನು ಕೊಲ್ತೇನೆ, ಇದರಲ್ಲಿ ಸಂಶಯ ಇಲ್ಲ. ಹೇ ವಾಸುದೇವ, ನೀನು ವ್ಯಾಕುಲ ಪಡಬೇಕಾದದ್ದಿಲ್ಲ. ಧರ್ಮರಾಜನಿಗೆ ವಾಸ್ತವದಲ್ಲಿ ಜಯ ಉಂಟಾಗದನ್ನ ನೀನು ನೋಡ್ತೇ. ಇದು ಸಮಾಧಾನದ ಮಾತುಗಳು. ಮತ್ತೆ ಇಲ್ಲೂ ಅಷ್ಟೇ, ಒಂದು ರೀತಿ ಅತಿಯಾದಂತಹ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಮುಗಿಸ್ಬಿಡ್ತೀನಿ ನಾನು. ಕೃಷ್ಣನು ಗೊತ್ತಿಲ್ವಾ ಇವರಿಬ್ಬರದು ಶಕ್ತಿ ಎಷ್ಟಿದೆ, ಪರಾಕ್ರಮ ಅನ್ನೋದು? ಆತ್ಮವಿಶ್ವಾಸ ಇರಬೇಕು, ಆದ್ರೆ ಅತಿಯಾಗಬಾರದು. ಸಮಾಧಾನ. ನನ್ನ ಗದೆಯು ಧರ್ಮರಾಜನಿಗೆ ವಾಸ್ತವದಲ್ಲಿ ಜಯ ಉಂಟಾಗದನ್ನೇ ನೀನು ನೋಡ್ತೀಯ. ನನ್ನ ಗದೆ 1.5 ಪಾಲು ದೊಡ್ಡದಾಗಿದೆ, ದುರ್ಯೋಧನದು ಅಂತದ್ದಲ್ಲ. ನೀನೇಕೆ ಚಿಂತಿಸ್ತೀಯ? ನಾನು ಈ ಒಂದೇ ಗದೆಯಿಂದ ಯುದ್ಧ ಮಾಡಲು ಶಕ್ತನಾಗಿದ್ದೇನೆ. ನೀವೆಲ್ಲರೂ ಸುಮ್ಮನೆ ಅದನ್ನ ಸಾಕ್ಷಿಗಳಾಗಿ ನೋಡ್ತಾ ಇರಿ. ಗೋವಿಂದ, ವಿವಿಧ ಶಸ್ತ್ರಗಳನ್ನ ಧರಿಸಿದ 3 ಲೋಕದ ವೀರರು ದೇವತೆಗಳನ್ನ ಕಲಿತು ಯುದ್ಧಕ್ಕೆ ನಿಂತರು, ನಾನು ಅವರನ್ನು ಎದುರಿಸಿ ಯುದ್ಧ ಮಾಡ್ತೇನೆ. ಹಾಗಿರುವಾಗ ದುರ್ಯೋಧನನನ್ನ ಎದುರಿಸುವ ವಿಷಯದಲ್ಲಿ ಕೇಳಬೇಕೇ ಎಂದು ವೃಕೋದನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಸಂತೋಷದಿಂದ ಆತನನ್ನ ಪ್ರಶಂಸಿಸುತ್ತಾ, ಹೇ ಮಹಾಬಾಹೋ, ಯುಧಿಷ್ಠಿರನು ನಿನ್ನ ಬಲದಿಂದಲೇ ಶತ್ರುವನ್ನು ಕೊಂದು ರಾಜ್ಯ ಸಂಪತ್ತನ್ನು ಪಡೆಯುವುದು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದುವರೆಗೆ ನಿನ್ನಿಂದಲೇ ಯುದ್ಧದಲ್ಲಿ ಧೃತರಾಷ್ಟ್ರ ಪುತ್ರರೆಲ್ಲ ಕೊಲ್ಲಲ್ಪಟ್ರು. 100 ಜನ ಮಕ್ಕಳಲ್ಲಿ 99 ಜನ ಎಲ್ಲರೂ ಹೊಡೆದಿದ್ದು ಭೀಮ ಒಬ್ಬನೇನೆ. ಅವನ್ ಮಾಡಿದ ಶಬ್ದಾನು ಅಷ್ಟೇ, ಒಬ್ಬರನ್ನು ಉಳಿಸೋಲ್ಲ. ಧಾರ್ತರಾಷ್ಟ್ರ ಅನೇಕ ರಾಜರು, ರಾಜಕುಮಾರರು, ಆನೆಗಳು ನಿನ್ನಿಂದ ಹತವಾದವು. ಹೇ ಪಾಂಡುನಂದನ ಭೀಮಸೇನ,
ಆ ಮಹಾಯುದ್ಧದಲ್ಲಿ ನಿನ್ನನ್ನ ಎದುರಿಸಿದ ಕಳಿಂಗರು, ಮಹಾರಥರು, ಪೂರ್ವ ದೇಶದ ವೀರರು, ಗಾಂಧಾರರು, ಕೌರವೀರರು ಎಲ್ಲರೂ ಸತ್ರು. ಉಪೇಂದ್ರನು ದೈತ್ಯರನ್ನು ಜಯಿಸಿ ಇಂದ್ರನಿಗೆ ಸ್ವರ್ಗರಾಜ್ಯ ಕೊಟ್ಟಂತೆ ನೀನು ದುರ್ಯೋಧನ ಕೊಂದು ಭೂಮಿಯನ್ನು ಧರ್ಮರಾಜನಿಗೆ ಒಪ್ಪಿಸ್ಕೊಡು. ಪಾಪಿಯಾದ ದುರ್ಯೋಧನು ಈಗ ನಿನ್ನೊಡನೆ ಯುದ್ಧಕ್ಕೆ ನಿಂತರೆ ಸಾಯುವುದು ನಿಶ್ಚಯವೇ. ಆತನ ತೊಡೆಗಳೆರಡನ್ನು ಮುರಿದು ನಿನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸು. ಆದರೆ ಆ ದುರ್ಯೋಧನಾದರೂ ಬಲಾಢ್ಯ, ಸಮರ್ಥ, ಸುಶಿಕ್ಷಿತ, ಎಚ್ಚರಿಕೆ ಇರಲಿ ಎಂದ. ಮತ್ತೆ ಅವನಿಗೆ ಜ್ಞಾಪಿಸ್ತಾ ಇರೋದು, ಈ ಕೋಪದ ಆವೇಶದಲ್ಲಿ ನೀನೇನು ಶಪಥ ಮಾಡಿದ್ಯೋ ಅದನ್ನ ಕಾರ್ಯಗೊಳಿಸ್ಬೇಕು. ಅವನು ತೊಡೆಗೊಳಿಬೇಕು. ಗದಾ ಯುದ್ಧದ ಪ್ರಕಾರ ಸೊಂಡಿಲಿಂದ ಕೆಳಕ್ಕೆ ಗದೆಯನ್ನು ಪ್ರಹಾರ ಮಾಡಬಾರದು. ರೂಲ್ಸ್ ವಿರೋಧ ಅದು. ಇದು ಮುಂದೆ ಬರುತ್ತೆ. ಬಲರಾಮ ಬರ್ತಾನೆ ಭೀಮನ್ ಜೊತೆ, ನಾನು ಅವನು ಹುಡಿದು ಬಿಡ್ತೀನಿ ಭೀಮನನ್ನೇ ಅಂತ ಬರ್ತಾನೆ ಅವನು. ಈ ಮಧ್ಯೆ ಮಹರ್ಷಿಗಳೊಬ್ಬರ ಶಾಪನೂ ಆಗುತ್ತೆ ಇವನಿಗೆ, ದುರ್ಯೋಧನಿಗೆ. ನಿನ್ನ ತೊಡೆ ಮುರಿದು ನೀನ್ ಸಾಯಿ ಅಂತ ಅಂದ್ಬಿಟ್ಟು. ಋಷಿಗಳ ಮಾತು ಎಲ್ಲ ಸೇರಿ ಆಗೋದು. ಇಲ್ದಿದ್ರೆ ಭೀಮಸೇನಿಗಿಂತ ದುರ್ಯೋಧನ ಬಲಶಾಲಿ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಅಂತ ಕೃಷ್ಣನ ಬಾಯಿನಲ್ಲೇ ಬಂದಿದ್ದು ಮಾತು. ಹೇ ರಾಜ, ಧೃತರಾಷ್ಟ್ರನ್ಗೆ ಸಂಜೆ ಹೇಳ್ತಾ ಇದ್ದಾನೆ. ಆಮೇಲೆ ಸಾತ್ವಿಕಿಯು ಭೀಮಸೇನನ್ನ ಸ್ತುತಿಸಿದ. ಧರ್ಮರಾಜನೇ ಮೊದಲಾಗಿ ಪಾಂಚಾಲರು ಇತರರು ಭೀಮಸೇನನ ವಾಕ್ಯಗಳನ್ನು ಕೇಳಿ ಕೊಂಡಾಡಿದ್ರು. ಆಗ ಭೀಮನು ಸೃಂಜೇರ ನಡುವೆ ಜಲಿಸುವ ಸೂರ್ಯ ನಿಂತಿರುವ ಯುಧಿಷ್ಠರನ್ನು ಕುರಿತು, ಅಣ್ಣ, ನಾನು ಈತನನ್ನು ಎದುರಿಸಿ ಯುದ್ಧ ಮಾಡಲು ತಕ್ಕ ಶಕ್ತಿಯುಳ್ಳವನು. ನನ್ನನ್ನು ಜಯಿಸಲು ದುರ್ಯೋಧನ ಶಕ್ತನಲ್ಲ. ಕಾಂಡವನದಲ್ಲಿ ಅರ್ಜುನನು ಅಗ್ನಿಯನ್ನ ಪ್ರಯೋಗಿಸಿದಂತೆ ನನ್ನೊಳಗೆ ಆತನಿಗೆ ಅಡಗಿದ್ದ ಕೋಪಾಗ್ನಿಯನ್ನ ಈಗ ಧೃತರಾಷ್ಟ್ರಪತನಾದ ದುರ್ಯೋಧನ ಮೇಲೆ ಪ್ರಯೋಗಿಸಿ ನಿನ್ನ ಮನಸ್ಸಿನಲ್ಲಿ ನಾಟಿರುವ ಶಲ್ಯವನ್ನು ಕಿತ್ತಾಕ್ತೇನೆ. ಹೇ ರಾಜ, ಪಾಪಿಯಾದ ಈ ದುರ್ಯೋಧನನ್ನ ನನ್ನ ಗದಾಹತಿಯಿಂದ ಕೊಲ್ಲಲ್ಪಟ್ಟ ಮೇಲೆ ನೀನು ಸುಖವಾಗಿರ್ಬೋದು. ಶೀಘ್ರದಲ್ಲಿ ನಿನಗೆ ನಾನು ಕೀರ್ತಿಮಯವಾದ ಮಾಲೆಯನ್ನು ಧರಿಸ್ತೇನೆ. ಈ ದಿನವೇ ದುರ್ಯೋಧನನು ತನ್ನ ಪ್ರಾಣವನ್ನ, ಐಶ್ವರ್ಯವನ್ನ, ರಾಜ್ಯವನ್ನ ಎಲ್ಲವನ್ನು ಒಟ್ಟಿಗೆ ಕಳೆದುಕೊಳ್ತಾನೆ. ಧೃತರಾಷ್ಟ್ರನು ಕೂಡ ತನ್ನ ಪುತ್ರ ಮರಣವನ್ನು ಕೇಳಿ ತನ್ನ ಮಗನಿಗೆ ಶಕುನಿಯ ದುರ್ಬೋಧನೆಯಿಂದ ಉಂಟಾದ ಹಾನಿ ಎಷ್ಟು ಅನ್ನೋದನ್ನ ಈಗ ತಿಳಿತಾನೆ ಎಂದನು. ಭೀಮಸೇನು ಹೀಗೆ ಹೇಳಿ ಗದೆಯನ್ನು ಕೈಗೆತ್ತಿಕೊಂಡು ಇಂದ್ರನು ವೃತ್ರಾಸುರನನ್ನು ಕರೆದಂತೆ ದುರ್ಯೋಧನನ್ನು ಕರೆಯುತ್ತಾ ಯುದ್ಧಕ್ಕೆ ಮುಂದುವರೆದ. ಮಹಾವೀರ್ಯವುಳ್ಳ ನಿನ್ನ ಮಗನು ಆಗ ಆತನು ಯುದ್ಧಕ್ಕೆ ಕರೆದದ್ದನ್ನು ಸಹಿಸಲಾರದೆ ಆನೆಯು ಮತ್ತೊಂದು ಆನೆಯನ್ನು ಎದುರಿಸಿ ಬರುವಂತೆ ರಭಸದಿಂದ ಎದುರಿಸಿ ಬಂದ. ದುರ್ಯೋಧನ ಗದಾಪಾಣಿಯಾಗಿ ಯುದ್ಧಕ್ಕೆ ಬರುವಾಗಿ ಶಿಖರದಿಂದ ಕೂಡಿದ ಕೈಲಾಸ ಪರ್ವತಕ್ಕೆ ಸಮಾನವಾಗಿ ಕಾಣಿಸಿದೆ. ಆಗ ಹಿಂಡಿನಿಂದ ತಪ್ಪಿ ಬಂದ ಆನೆಯು ಸಲಗನಂತೆ ಒಂಟಿಯಾಗಿ ಬರುತ್ತಿದ್ದ ನಿನ್ನ ಮಗನ ನೋಡಿ ಪಾಂಡವರೆಲ್ಲ ಸಂತೋಷಗೊಂಡರು. ಆ ಸ್ಥಿತಿಯಲ್ಲೂ ನಿನ್ನ ಮಗನಿಗೆ ಮನಸ್ಸಿನಲ್ಲಿ ಭೀತಿಯಾಗ್ಲಿ, ಕಳವಳವಾಗ್ಲಿ, ಬೇಸರವಾಗ್ಲಿ ವ್ಯತಿಯಾಗಿರಲಿಲ್ಲ. ಸಿಂಹದಂತೆ ಗಂಭೀರವಾಗಿ ನಿಶ್ಚಲನಾಗಿದ್ದ. ಆಗ ಭೀಮನು ಶಿಖರದಿಂದ ಕೂಡಿದ ಬೆಟ್ಟದಂತೆ ಗದೆಯನ್ನು ಎತ್ತಿಕೊಂಡು ಬರುವ ನಿನ್ನ ಮಗನ ನೋಡಿ, ಹೇ ದುರ್ಯೋಧನ, ಧೃತರಾಷ್ಟ್ರನೂ ನೀನು ನಮ್ಮ ವಿಷಯದಲ್ಲಿ ಹಿಂದೆ ವಾರಣಾವತದಲ್ಲಿ ಮಾಡಿದ ಪಾಪ ಕೃತ್ಯಗಳನ್ನು ಈಗ ನೆನೆಸ್ತು. ಶಕುನಿಯ ಬೋಧನೆಯಂತೆ ಸಭೆಯ ಮಧ್ಯಕ್ಕೆ ಗೃಹಲಕ್ಷ್ಮಿಯಾದ ದ್ರೌಪದಿಯನ್ನ ಎಳೆದುಕೊಂಡು ಬಂದ್ರಲ್ವೇ? ದ್ಯೂತದಲ್ಲಿ ನಮ್ಮ ಯುಧಿಷ್ಠರನ್ನ ನೀವು ವಂಚಿಸಿದ್ರಲ್ವೇ? ಹೇ ದುಷ್ಟ, ನಿರಪರಾಧಿಗಳಾದ ಪಾಂಡವರ ವಿಷಯದಲ್ಲಿ ಇನ್ನೂ ನೀನು ಯಾವ ಯಾವ ಪಾಪ ಕೃತ್ಯಗಳನ್ನು ಮಾಡಿಸಿದೆಯೋ ಅವುಗಳ ಫಲ ಎಲ್ಲವನ್ನೂ ಈಗ ನೀನು ಅನುಭವಿಸ್ತೀಯ ನೋಡು. ಮಹಾಕೀರ್ತವಂತನು, ಭರತ ಕುಲೋತ್ತಮನು, ನಮ್ಮೆಲ್ಲರಿಗೂ ಪಿತಾಮಹನು, ವ್ಯಂಗ ಪುತ್ರನೂ ಆದಂತಹ ಭೀಷ್ಮನು ನಿನಗಾಗಿ ಯುದ್ಧದಲ್ಲಿ ಗಾಯಪಟ್ಟು ಶರತಲ್ಪದಲ್ಲಿ ಮಲಗಿದ್ದಾನೆ. ದ್ರೋಣನು, ಕರ್ಣನು ಮೃತರಾದರು. ಪ್ರತಾಪಶಾಲಿಯಾದ ಶಲ್ಯನು ಕೊಲ್ಲಲ್ಪಟ್ಟ. ವೈರ ಎಂಬ ಬೆಂಕಿಯನ್ನ ಪ್ರಾರಂಭದಲ್ಲಿ ಹುಟ್ಟಿಸಿದ ಶಕುನಿ, ಅವನು ಯುದ್ಧದಲ್ಲಿ ಹತನಾದ. ಕುಲವೆಲ್ಲವನ್ನೂ ಕೆಡಿಸುವುದಕ್ಕೆ ಹುಟ್ಟಿದ ನೀನೊಬ್ಬ ಮಾತ್ರ ಇನ್ನು ಉಳಿದಿದ್ದೀಯೆ. ನಿನ್ನನ್ನು ಈಗ ನಾನು ಗದೆಯಿಂದ ಕೊಲ್ತೇನೆ, ಇದರಲ್ಲಿ ಸಂದೇಹ ಇಲ್ಲ. ಈಗಲೇ ನಾನು ಯುದ್ಧದಲ್ಲಿ ನಿನ್ನ ಮದವನ್ನ, ರಾಜ್ಯದ ಆಸೆಯನ್ನ, ಪಾಂಡವರ ವಿಷಯದಲ್ಲಿ ನೀನು ಇನ್ನೂ ಮಾಡಬೇಕೆಂದಿರುವ ಪಾಪಕೃತ್ಯಗಳನ್ನು ತಪ್ಪಿಸ್ತೇನೆ ನೋಡು ಎಂದ. ಆಗ ದುರ್ಯೋಧನ, ಹೇ ವೃಕೋದರ, ಇಂತಹ ಆತ್ಮತುದಿಗಳಿಂದ ಪ್ರಯೋಜನ ಏನು? ನನ್ನನ್ನು ಯುದ್ಧ ಮಾಡು. ನಿನಗೆ ಯುದ್ಧದಲ್ಲಿರುವ ಆ ಆತುರವನ್ನು ನಾನು ಈಗಲೇ ಹೋಗಲಾಡಿಸ್ತೇನೆ. ಹೇ ಪಾಪಿ, ಪರ್ವತದ ಶಿಖರಕ್ಕೆ ಸಮಾನವಾದ ದೊಡ್ಡ ಗದೆಯನ್ನು ಹಿಡಿದು ಯುದ್ಧ ಸನ್ನದ್ಧಾಗಿ ನಿಂತಿರುವ ನನ್ನನ್ನ ನೀನ್ ನೋಡ್ಲಿಲ್ವೇ?
ಅನ್ಯಾಯದಿಂದಲ್ಲದೆ ನೀತಿ ಮಾರ್ಗದಿಂದ ಯುದ್ಧ ಮಾಡೋದಾದ್ರೆ ದೇವ ಶ್ರೇಷ್ಠನಾದ ಇಂದ್ರನೇ ಆದರೂ ಗದಾಪಾಣಿಯಲ್ಲಿ ನನ್ನನ್ನು ಕೊಲ್ಲಲು ಶಕ್ತನಾಗಲಾರ. ಓ ಕುಂತಿಪುತ್ರ, ಶರತ್ಕಾಲದ ಶುಷ್ಕ ಗರ್ಜನೆಯಂತೆ ಸುಮ್ಮನೆ ಅರಚಬೇಡ. ನಾನು ನಿನ್ನ ಪ್ರಾಣವನ್ನು ಕಳೆಯುವುದಕ್ಕೆ ಮೊದಲೇ ಯುದ್ಧದಲ್ಲಿ ನಿನ್ನ ಬಲವನ್ನು ತೋರಿಸು ಎಂದು. ಜಯಾಭಿಲಾಷಿಗಳಾಗಿದ್ದರೂ ಸೃಂಜಿಯರು ಪಾಂಡವರು ಆ ವಾರ್ತೆಯನ್ನು ಕೇಳಿ ಅವನನ್ನು ಸ್ತುತಿಸಲು ಆರಂಭಿಸಿದರು. ಮದಿಸಿದ ಆನೆಗಳನ್ನ ಕೈ ಸಪ್ಪಳದಿಂದ ರೇಗಿಸುವಂತೆ ಶತ್ರುಗಳು ತಿರುಗಿ ದುರ್ಯೋಧನ ಉತ್ಸಾಹಗೊಳಿಸಿದ್ರು. ಆಗ ಜಯಾಭಿಲಾಷಿಗಳಾದ ಪಾಂಡವರ ಕಡೆಯಲ್ಲಿ ಆನೆಗಳು ಗರ್ಜಿಸಿದವು, ಕುದುರೆಗಳು ಕೆನೆದವು, ಶಸ್ತ್ರಗಳು ಚೆನ್ನಾಗಿ ಜ್ವಲಿಸಲಾರಂಭಿಸಿತು. ಇಲ್ಲಿಗೆ 33ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 34ನೇ ಅಧ್ಯಾಯ. ಗದಾಯುದ್ಧ ಸಮಯಕ್ಕೆ ಸರಿಯಾಗಿ ಬಲರಾಮ ತೀರ್ಥಯಾತ್ರೆಯಿಂದ ಅಲ್ಲಿಗೆ ಬಂದು ಸೇರಿದ್ದು. ಈಗ ತಾನು ಹೇಳಿದೆ, ನಾನು ತೀರ್ಥಯಾತ್ರೆಗೆ ಹೋಗಿದ್ದ ಬಲರಾಮ. ಕೃಷ್ಣ ಕಪಟ ನಾಟಕ ಸೂತ್ರಧಾರಿ. ಅವನಿಗೆ ಅಣ್ಣನ ಮಾತನ್ನ ಇವನು ಧಿಕ್ಕರಿಸೋಕಾಗಲ್ಲ. ಇನ್ನೊಂದು ಕಡೆ ಓದಿದ್ರಲ್ಲಿ ಕೃಷ್ಣ ಬಲರಾಮರಿಬ್ರು ಬೆಳಗ್ಗೆ ವಾಕಿಂಗ್ ಹೋದ್ರು. ಕೃಷ್ಣ ಹೇಳ್ದ, ನಮ್ಮ ಹೊಲದಲ್ಲಿ ಒಂದು ಹಸು ಮೇಯ್ತಾ ಇದೆ ನೋಡು ಅಂತ. ಈ ಬಲರಾಮ ಒಂದು ಕೋಲ್ ತಗೊಂಡು ಹೇ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಬೀಸ್ದ. ಆ ಬೀಸಿದ ಕೋಲಿಗೆ ಆ ಹಸು ಸತ್ತೋಯ್ತು. ಅಣ್ಣ, ಏನ್ ಮಾಡ್ಬಿಟ್ಟೆ, ಗೋ ಹತ್ಯೆ ಮಾಡಿದ್ಯಲ್ಲ, ಬ್ರಹ್ಮಹತ್ಯೆ ದೋಷಕ್ಕೆ ಇದು ಸಮನಾದದ್ದು, ಇದಕ್ಕಾಗಿ ನೀನು ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಸುಲಭವಾಗಿ ಈ 18 ದಿವಸದ ಯುದ್ಧ ಇದೆಯಲ್ಲ ಅದರಲ್ಲಿ ಬಲರಾಮ ಇದ್ದಿದ್ರೆ ಬಹಳ ಕಷ್ಟವಾಗಿರೋದು. ಯಾಕೆಂದ್ರೆ ಅವನು ದುರ್ಯೋಧನ ಪಕ್ಷಪಾತಿ. ಅವನು ಕಳಿಸಿದ್ದ. ಈಗ ಅವನು ಬಂದ್ಬಿಟ್ಟ ಇಲ್ಲಿಗೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜಯ ಹೇಳ್ತಾ ಇದ್ದಾನೆ, ಹೇ ಧೃತರಾಷ್ಟ್ರ ಮಹಾರಾಜ, ಭಯಂಕರವಾದ ಆ ಗದಾ ಯುದ್ಧದ ಆರಂಭವಾಗೋದ್ರಲ್ಲಿ ಇತ್ತು. ಪಾಂಡವರೆಲ್ಲ ನೋಡ್ತಾ ಕುಳಿತರು. ಇಷ್ಟರಲ್ಲಿ ತಾಳೆಯ ಧ್ವಜವುಳ್ಳವನು, ನೇಗಿಲನ್ನ ಆಯುಧವಾಗಿ ಉಳ್ಳವನು ಆದಂತ ಬಲರಾಮ ತನ್ನ ಶಿಷ್ಯರಾದ ದುರ್ಯೋಧನ ಭೀಮರಿಬ್ಬರು ಗದಾ ಯುದ್ಧ ಸಂಭವಿಸಿದ್ದನ್ನು ಕೇಳಿ ಅಕಸ್ಮಾತ್ತಾಗಿ ಅಲ್ಲಿ ಬಂದ. ಆತನು ನೋಡಿದನ್ನೇ ಕೃಷ್ಣನು ಪಾಂಡವರು ಅಧಿಕ ಸಂತೋಷದಿಂದ ಸಮೀಪಕ್ಕೆ ಬಂದು ನಮಸ್ಕರಿಸಿ ವಿದ್ಯುಕ್ತ ರೀತಿಯಲ್ಲಿ ಆತನನ್ನು ಪೂಜಿಸಿ, ಹೇ ಬಲಭದ್ರ, ನಿನ್ನ ಶಿಷ್ಯರ ಯುದ್ಧ ಸಾಮರ್ಥ್ಯಗಳನ್ನು ನೋಡು ಎಂದ. ಆಗ ಬಲರಾಮನು ಪಾಂಡವ ಸಮೇತನಾದ ವಾಸುದೇವನನ್ನ, ಗದಾಪಾಣಿಯಾದ ದುರ್ಯೋಧನನ್ನು ನೋಡಿ, ತೀರ್ಥಯಾತ್ರೆಗಾಗಿ ಹೊರಟ ನನಗೆ ಇಂದಿಗೆ 42 ದಿನಗಳಾಯ್ತು ಇನ್ನು ಹೊರಟು. ನೋಡಿ, ಯುದ್ಧ ಆರಂಭಕ್ಕೆ ಮೊದಲು 18ನೇ ದಿವಸ ಇದು, ಅದಕ್ಕಿನ್ನಷ್ಟು ಒಟ್ಟು 42 ದಿವಸ. ಹೇ ಮಾಧವ, ಕೃಷ್ಣನ್ ಬಲರಾಮ ಹೇಳ್ತಾನೆ, ಇವರಿಬ್ಬರು ನನ್ನ ಶಿಷ್ಯರು, ಇವರ ಗದಾ ಯುದ್ಧವನ್ನು ನೋಡಲು ನನಗೂ ಆಸೆ ಉಂಟು ಎಂದು. ಆಮೇಲೆ ಯುಧಿಷ್ಠಿರನು ಬಲರಾಮನನ್ನು ಅಪ್ಪಿಕೊಂಡು ಉಚಿತ ರೀತಿಯಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದ. ಮಹಾ ಧನುರ್ಧಾರಿಗಳು, ಪರಸ್ಪರ ವಿಶ್ವಾಸವುಳ್ಳವರು, ಕೀರ್ತಿವಂತರಾದಂತಹ ಕೃಷ್ಣ ಅರ್ಜುನರಿಬ್ಬರು ಅಧಿಕ ಪ್ರೀತಿಯಿಂದ ಹಲಾಯುಧ ನೇಗಿಲನ್ನು ಆಯುಧವಾಗಿ ಇಟ್ಕೊಂಡಿರೋನು ಅವನಿಗೆ ಅಭಿವಾದನ ಮಾಡಿ ಆತನನ್ನು ಅಪ್ಪಿಕೊಂಡರು. ಹಾಗೆಯೇ ಮಾದ್ರಿ ಪುತ್ರರು, ದ್ರೌಪದಿಯ 5 ಮಂದಿ ಮಕ್ಕಳು, ಗದಾಪಾಣಿಗಳಾದ ಭೀಮಸೇನ, ದುರ್ಯೋಧನರು ಬಲರಾಮನಿಗೆ ಅಭಿವಾದನೆ ಮಾಡಿ ಆತನನ್ನು ಪೂಜಿಸಿದ್ರು. ಅಲ್ಲಿದ್ದ ರಾಜ್ಯದಲ್ಲೆಲ್ಲೂ ಬಲರಾಮನಿಗೆ ಸ್ವಾಗತವನ್ನು ಹೇಳಿ ಗೌರವಿಸುತ್ತಾ ಆತನನ್ನು ಕುರಿತು, ಹೇ ಮಹಾಬಾಹು, ಯುದ್ಧವನ್ನು ನೋಡಬೇಕು ಅಂದರು. ಆಗ ಬಲರಾಮನು ಪಾಂಡವರನ್ನು ಪ್ರೇಮದಿಂದ ಅಪ್ಪಿಕೊಂಡು ಮಹಾಪರಾಕ್ರಮಿಗಳಾದ ಆ ಅರಸರೆಲ್ಲರನ್ನು ಕುಶಲ ಪ್ರಶ್ನೆ ಮಾಡಿದ. ಅವರು ಬಲರಾಮನ ಕ್ಷೇಮವನ್ನು ವಿಚಾರಿಸಿದ್ರು. ಬಲರಾಮನು ಅಕ್ಷತ್ರಿಯ ಶ್ರೇಷ್ಠರೆಲ್ಲರನ್ನು ಗೌರವಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿ ಅವರವರ ಅಂತಸ್ತಿಗೆ ತಕ್ಕಂತೆ ಆಧರಿಸಿದ ಮೇಲೆ ಜನಾರ್ದನನನ್ನ ಸಾತ್ವಿಕೆಯನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಅವರ ತಲೆಯನ್ನು ಆಗ್ರಾಣಿಸಿ ಕುಶಲ ಪ್ರಶ್ನೆ ಮಾಡಿದ. ಹೇ ರಾಜ, ಇಂದ್ರನು ಉಪೇಂದ್ರನು ಸೇರಿ ಲೋಕೇಶನಾದ ಬ್ರಹ್ಮದೇವನನ್ನು ಪೂಜಿಸುವಂತೆ ಅವರಿಬ್ಬರು ಸಂತೋಷದೊಡನೆ ಗುರುವಾದ ಆ ಬಲರಾಮನನ್ನ ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಿದ್ರು. ಆಮೇಲೆ ಧರ್ಮರಾಜ ಬಲರಾಮ ಕುರಿತು, ಬಲರಾಮ, ಈ ಅಣ್ಣ ತಮ್ಮಂದಿರ ಯುದ್ಧ ಚಾತುರ್ಯವನ್ನು ನೋಡು ಎಂದ. ಬಲರಾಮನು ಅವರ ಮಧ್ಯದಲ್ಲಿ ಕುಳಿತುಕೊಂಡ. ನೀಲಾಂಬರಧಾರಿಯಾಗಿ ಕಾಂತಿಯುಕ್ತನಾಗಿ ಕುಳಿತಿದ್ದ ಬಲರಾಮ ಆಕಾಶದಲ್ಲಿ ನಕ್ಷತ್ರಗಳ ಸಮೂಹಗಳಿಂದ ಪರಿವೃತವಾದ ಚಂದ್ರನಂತೆ ಪ್ರಕಾಶಿಸಿದ.
ಆಗ ತಮ್ಮೊಳಗಿನ ವೈರವನ್ನು ಕೊನೆ ಮುಟ್ಟಿಸುವ ಸಂಕಲ್ಪದಿಂದ ಭೀಮ ದುರ್ಯೋಧನರಿಬ್ಬರು ಕೂಡ ನೋಡುವವರಿಗೆ ರೋಮಾಂಚನವನ್ನು ಎಬ್ಬಿಸುವಂತೆ ಯುದ್ಧ ಮಾಡತೊಡಗಿದರು ಎಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಇಲ್ಲಿಗೆ 34ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 35ನೇ ಅಧ್ಯಾಯ. ಜನಮೇಜಯ ವೈಶಂಪಾಯನಿಗೆ ಬಲರಾಮನ ತೀರ್ಥಯಾತ್ರೆ ವಿವರಗಳನ್ನು ತಿಳಿಸಲಾರಂಭಿಸಿ ಪ್ರಭಾಸ ತೀರ್ಥಕ್ಕೆ ಹಸಿರು ಬರಲು ಕಾರಣ ಹೇಳಿದ್ದು. ಯುದ್ಧ ಆರಂಭ. ಅದಕ್ಕೆ ಮೊದಲು ಜನಮೇಜಯ ವೈಶಂಪಾಯನ ಅವರಿಬ್ಬರ ಸಂವಾದ. ವೈಶಂಪಾಯನ ಹೇಳ್ತಾ ಇದ್ದಾನೆ ಅಲ್ಲಿ ಏನ್ ನಡೀತು ಅನ್ನೋದನ್ನು. ಧರ್ಮರಾಜ ಧೃತರಾಷ್ಟ್ರ ಸಂಜಯನ ಸಂವಾದವನ್ನು ಕೂಡ ಅವನೇ ಹೇಳಿದ್ದು. ಇಲ್ಲಿ ಅದು ಹೆಂಗ್ ನಡೀತು ಅವ್ರವ್ರು ಮಾತಾಡಿದ್ದನ್ನು ತಿಳಿಸ್ತೀನಿ ಇನ್ನೋ ತರದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ನಡುವೆ ಜನಮೇಜಯ ವೈಶಂಪಾಯನನ್ನು ಕುರಿತು, ಹೇ ಮುನೀಂದ್ರ, ಹಿಂದೆ ಯುದ್ಧವು ಪ್ರಾರಂಭಿಸಿದ ತರುಣದಲ್ಲಿ ಬಲರಾಮ ತನ್ನ ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನಿಗಾಗಲಿ ಪಾಂಡವರಿಗಾಗಲಿ ಸಹಾಯ ಮಾಡುವುದಿಲ್ಲ ಎಂದು ತನ್ನ ಇಷ್ಟಾನುಸಾರವಾಗಿ ಹೋಗ್ತೇನೆ ಎಂದು ಕೃಷ್ಣನನ್ನು ಹೇಳಿ ವೃಷ್ಟಿಗಳಂತೆ ಹೊರಟು ಹೋದ ಅಲ್ಲವೇ? ಆತನು ಹೋದ ವೃತ್ತಾಂತವನ್ನೆಲ್ಲ ವಿವರವಾಗಿ ನನಗೆ ತಿಳಿಸು. ಬಲರಾಮ ಹಿಂತಿರುಗಿ ಬಂದದ್ದು, ಅವನು ಯುದ್ಧವನ್ನು ನೋಡಿದ್ದು ಎಲ್ಲವನ್ನೂ ತಿಳಿಸು ಅಂತ ವೈಶಂಪಾಯನ ಅದು ಕೇಳ್ತಾ ಇದ್ದಾನೆ. ಈ ಮಹಾಬಾಹು, ಇಲ್ಲಿ ಜನಮೇಜರಾಯನಿಗೆ ಮಹಾತ್ಮರಾದ ಪಾಂಡವರು ಉಪಪ್ಲಾವ್ಯದಲ್ಲಿದ್ದಾಗ ಲೋಕಕ್ಷೇಮಕ್ಕಾಗಿ ಕೌರವರ ಕುಲದಲ್ಲಿರುವ ವೈರವನ್ನು ಅಡಗಿಸುವುದಕ್ಕಾಗಿ ಶ್ರೀ ವಾಸುದೇವನನ್ನ ದುರ್ಯೋಧನ ಬಳಿಗೆ ದೂತನಾಗಿ ಕಳಿಸೋದು. ಪಾಂಡವ ದೂತನಾಗಿ ಹೋದ. ಆತನು ಹಸ್ತಿನಾಪುರವನ್ನು ಸೇರಿ ಧೃತರಾಷ್ಟ್ರನ ಸಮೀಪಕ್ಕೆ ಬಂದು ಧರ್ಮಯುಕ್ತವಾದ ಹಿತವಾಚಗಳನ್ನ ಆಡಿದ. ಯಾರು? ಕೃಷ್ಣ. ಆದರೆ ಧೃತರಾಷ್ಟ್ರ ಕೃಷ್ಣನು ಹೇಳಿದಂತೆ ನಡೀಲಿಲ್ಲ. ಲೋಕದಲ್ಲಿ ಈ ಧೃತರಾಷ್ಟ್ರನ ಮೆಂಟಾಲಿಟಿನವರೇ ಬಹಳಷ್ಟು ಜನ, ಮೋರ್ ದನ್ 95%. ಹೇಳಿದ್ದು ಮತ್ತೊಂದನ್ನ ತಲೆ ಬಗ್ಸ್ಕೊಂಡು ಹೂ ಅಂದ್ಬಿಟ್ಟು ಅವ್ರು ಹೆಂಗ ಬೇಕೋ ಎಲ್ಲ ರೀತಿನೇ ನಡೆಸ್ತಾರೆ. ಯಾರೊಬ್ರು ಕೂಡ ಏನಾರು ವಿಷಯ ತಿಳಿದರೆ ಆ ರೀತಿ ನಡೆಸಬೇಕು ಅನ್ನೋದಿಲ್ಲ. ಅವರವರದೇ ಅವರಿಗೆ ಆ ರೀತಿ. ಧೃತರಾಷ್ಟ್ರ ಸರ್ವಾತ್ಮನ ಅಂಧ ಅಂತ ರಾಮಾನುಜರು ಅದಕ್ಕೆ ಹೇಳಿದ್ದು. ಇನ್ನು ಬರೀ ಹೊರಗಡೆ ಕಣ್ ಕಳ್ಕೊಂಡಿದ್ದಲ್ಲ, ಎಲ್ಲ ಬೇರೆ ಜ್ಞಾನದ ಇದನ್ನು ಕೂಡ ತಾನೇ ಪಟ್ಟಿ ಕಟ್ಕೊಂಡಿದ್ದು, ಗಾಂಧಾರಿ ಕಟ್ಕೊಂಡಂಗೆ. ಧೃತರಾಷ್ಟ್ರ ಕೃಷ್ಣನ ಮಾತನ್ನು ಕೇಳಲಿಲ್ಲ. ಆದ್ದರಿಂದ ಕೃಷ್ಣನು ಸಂಧಿಯನ್ನು ನಡೆಸಲಾರದೆ ಉಪಪ್ಲವಕ್ಕೆ ಹಿಂತಿರುಗಿ ಬಂದ. ದುರ್ಯೋಧನದಿಂದ ನಿರಾಕರಿಸಲ್ಪಟ್ಟು ಕೃಷ್ಣನು ಧರ್ಮರಾಜನಿಗೆ ಬಂದ ಮೇಲೆ ಅಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಯಥಾವತ್ತಾಗಿ ತಿಳಿಸುತ್ತಾ, ಹೇ ಪಾಂಡುಕುಮಾರ, ದುಷ್ಕಾಲವಶದಿಂದ ಕೌರವರು ನನ್ನ ಮಾತಿನಂತೆ ನಡೆಯಲಿಲ್ಲ. ಇನ್ನು ನೀವು ಪುಷ್ಯ ನಕ್ಷತ್ರದಲ್ಲಿ ಯುದ್ಧಕ್ಕೆ ಹೊರಡಿ ಎಂದ. ಆಮೇಲೆ ಸೈನ್ಯಗಳು ಸಿದ್ಧಪಡಿಸುತ್ತಾ ಇರುವಾಗ ಉದಾರ ಬುದ್ಧಿಯುಳ್ಳ ಬಲರಾಮ ಕೌರವರಲ್ಲಿರುವ ಅಭಿಮಾನದಿಂದ ತಮ್ಮನಾದ ಕೃಷ್ಣನನ್ನು ನೋಡಿ, ಹೇ ಮಹಾಬಾಹು ಮಧುಸೂದನ, ನೀನು ಕೌರವರಿಗೂ ಸಹಾಯ ಮಾಡಬೇಕು ಎಂದ. ಕೃಷ್ಣನು ಆತನ ಮಾತಿನಂತೆ ನಡೆಯದೇ ಇರಲು ಬಲರಾಮನು ಕ್ರೋಧಾಂಧನಾಗಿ ಅನುರಾಧ ನಕ್ಷತ್ರದ ದಿನದಲ್ಲಿ ತನ್ನ ಕಡೆಗೆ ಕೆಲವು ಯಾದವರೊಡನೆ ಸರಸ್ವತಿ ನದಿಯಲ್ಲಿ ತೀರ್ಥಯಾತ್ರೆ ಮಾಡೋದಾಗಿ ಉದ್ದೇಶಿಸಿ ಹೊರಟು ಬಿಟ್ಟ. ಕೃತವರ್ಮ ಮಾತ್ರ ದುರ್ಯೋಧನ ಬಳಿಗೆ ಹೋದ. ವಾಸುದೇವನಾದರೂ ಸಾತ್ವಿಕಿಯೊಡನೆ ಪಾಂಡವರ ಪಕ್ಷದಲ್ಲೇ ಇದ್ದ. ಅತ್ತಲಾಗಿ ಬಲರಾಮ ತೀರ್ಥಯಾತ್ರೆಗೆ ಹೋದ ಕೂಡಲೇ ಕೃಷ್ಣ ಪುಷ್ಯ ನಕ್ಷತ್ರದ ದಿನದಲ್ಲಿ ಪಾಂಡವರನ್ನು ಮುಂದೆ ಬಿಟ್ಟುಕೊಂಡು ಕುರುಕ್ಷೇತ್ರಕ್ಕೆ ಹೊರಟ. ಪ್ರಯಾಣ ಮಾಡುತ್ತಾ ಬಲರಾಮ ತನ್ನ ಸೇವಕರನ್ನು ಕುರಿತು ತೀರ್ಥಯಾತ್ರೆಗಾಗಿ ಬೇಕಾಗುವ ಚಿನ್ನ ಬೆಳ್ಳಿಗಳನ್ನ, ಅಗ್ನಿಹೋತ್ರಗಳನ್ನ, ಎಲ್ಲ ಉಪಕರಣಗಳನ್ನ, ಯಾಗ ಮಾಡುವವರನ್ನ ದ್ವಾರಕೆಯಿಂದ ಕರೆದು ತನ್ನಿ. ಕರೆಯುವ ಹಸುಗಳು, ವಸ್ತುಗಳು, ಆನೆ, ಕುದುರೆ, ರಥಗಳು ಇವೆಲ್ಲವೂ ಸಿದ್ಧವಾಗಿ ಒದಗಿಸಿ, ಹಾಗೆಯೇ ಕತ್ತಿಗಳು, ಒಂಟೆಗಳು, ಪಲ್ಲಕ್ಕಿ ಮೊದಲಾದ ವಾಹನಗಳು ಇವನ್ನೆಲ್ಲ ಸಿದ್ಧ ಮಾಡಿ ಎಲ್ಲ ರಾಜ ಪರಿವಾರಗಳನ್ನು ತ್ವರೆಯಿಂದ ಕರೆದುಕೊಂಡು ಬನ್ನಿ. ಸರಸ್ವತಿ ನದಿಯ ಒಂದೊಂದು ಪುಣ್ಯಕ್ಷೇತ್ರಗಳಿಗೂ ಹೊರಡೋಣ. 100 ಮಂದಿ ಋತ್ವಿಕಗಳನ್ನು, ಬ್ರಾಹ್ಮಣ ಋತುವನ್ನು ಕರೆತನ್ನಿ ಎಂದು ಹೇಳಿ ಬಲರಾಮನು
ಸಮುದ್ರದಿಂದ ಸರಸ್ವತಿ ತೀರದ ಮಾರ್ಗವಾಗಿಯೇ ತೀರ್ಥಯಾತ್ರೆಗೆ ಹೊರಟ. ಆತನು ಹೋದ ಸ್ಥಳಗಳಿಗೆಲ್ಲ ಋತ್ವಿಕ್ಗಳು, ಸುವೃತ್ತಿಗಳು, ಇತರ ಬ್ರಾಹ್ಮಣೋತ್ತಮರು, ರಥ, ಗಜ, ತುರಗ, ಪದಾರ್ಥಗಳು, ಗೋವುಗಳು, ಒಂಟೆ, ಕತ್ತೆ ಮುಂತಾದ ವಿವಿಧ ವಾಹನಗಳು ಇವನ್ನೆಲ್ಲ ಸಂಗಡ ಸಾಗಿಸಿಕೊಂಡು ಹೊರಟ. ಆಯಾ ಸ್ಥಳಗಳಲ್ಲಿ ಬಡವರಿಗೂ ಮಕ್ಕಳಿಗೂ ಮುದುಕರಿಗೂ ಕೊಡಬಹುದಾದ ಆಯಾ ದಾನ ವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಂಡ. ಅಲ್ಲಲ್ಲಿ ಭೋಜನವನ್ನು ಅಪೇಕ್ಷಿಸುವವರಿಗೆ ಆಗಾಗ ನೋವು ಸಿದ್ಧವಾಗ್ತಾ ಇತ್ತು. ಯಾವ ಯಾವ ಕಾಲದಲ್ಲಿ ಯಾವ ಯಾವ ಬ್ರಾಹ್ಮಣರು ಯಾವ ಯಾವ ಸ್ಥಳದಲ್ಲಿ ಪೂಜಾರ್ಹವಾದ ವಸ್ತುವನ್ನು ಪೂಜೆಗಾಗಿ ಅಪೇಕ್ಷಿಸ್ತಾರೋ ಆಗಾಗ ಆಯಾ ಬ್ರಾಹ್ಮಣರಿಗೆ ಆಯಾ ಸ್ಥಳಗಳಲ್ಲಿಯೇ ಅವರ ಅಪೇಕ್ಷಿತ ವಸ್ತುಗಳನ್ನ ಆತನ ಕಡೆಯವರು ಒದಗಿಸ್ತಾ ಇದ್ರು. ಬಲರಾಮನ ಆಜ್ಞೆಯಂತೆ ಆತನ ಕಡೆಯವರು ಹೋದ ಕಡೆಗಳಲ್ಲೆಲ್ಲ ಅನ್ನದ ರಾಶಿಯನ್ನು, ವಿವಿಧ ಪಾನೀಯಗಳನ್ನು ಸಮೃದ್ಧವಾಗಿ ಸಿದ್ಧಪಡಿಸ್ತಾ ಇದ್ರು. ಅಲ್ಲಲ್ಲಿ ಅರ್ಥಿಗಳಾದ ಬ್ರಾಹ್ಮಣರ ಪೂಜೆಗಾಗಿ ಅಧಿಕ ಬೆಲೆಯ ವಸ್ತ್ರಗಳನ್ನ, ಮಂಚಗಳನ್ನ, ಹೊದಿಕೆಗಳನ್ನು ಒದಗಿಸ್ತಾ ಇದ್ರು. ಯಾವ ಸ್ಥಳದಲ್ಲಿ ಯಾವ ಬ್ರಾಹ್ಮಣನು ತನಗೆ ಭೋಗ್ಯ ವಸ್ತುಗಳನ್ನು ಬಯಸಿದ್ರು ಆಯಾ ಸ್ಥಳಗಳಲ್ಲಿ ಆ ಬ್ರಾಹ್ಮಣನಿಗೆ ಎಲ್ಲವೂ ಸಿದ್ಧಪಡಿಸಲ್ಪಡ್ತಾ ಇತ್ತು. ಹೀಗೆ ಬಲರಾಮ ಯಾತ್ರೆ ಹೊರಟಾಗ ಜನರೆಲ್ಲ ಅವರ ಸೌಕರ್ಯಾನುಸಾರವಾಗಿ ಹೊರಟು ಅವನು ನಿಂತರೆ ತಾವು ಅಲ್ಲಲ್ಲಿ ತಂಗುತ್ತಾನೆ. ಸಂಚರಿಸಲು ಅಪೇಕ್ಷಿಸುವವರಿಗೆ ವಾಹನಗಳನ್ನ, ದಾಹಗೊಂಡವರಿಗೆ ಪಾನೀಯಗಳನ್ನ, ಹಸಿದವರಿಗೆ ರುಚಿಯಾದ ಅನ್ನಗಳನ್ನ, ವಸ್ತ್ರ ಆಭರಣಗಳನ್ನ ಅಲ್ಲಲ್ಲಿ ಒದಗಿಸ್ತಾ ಇದ್ರು. ಹೇ ರಾಜ, ಆ ಪ್ರಯಾಣ ಎಲ್ಲರಿಗೂ ಸುಖಕರವಾಗಿ ಸ್ವರ್ಗ ಸಮರವಾಗಿ ತೋರಿತು. ಎಲ್ಲೆಲ್ಲಿ ನೋಡಿದ್ರು ರುಚಿಕರವಾದ ಭಕ್ಷಣಗಳು, ಎಲ್ಲಿ ಹೋದ್ರು ಅಲ್ಲಿ ಜನಸಮೃದ್ಧಿ, ಅಲ್ಲಲ್ಲಿ ಅಂಗಡಿ ಬೀದಿಗಳು, ಅಲ್ಲಲ್ಲಿ ಮಾರಾಟಕ್ಕೆ ತಕ್ಕ ವಸ್ತುಗಳು, ನಾನಾ ಬಗೆಯ ಜನಸಮೂಹ, ಹಲವು ಬಗೆಯ ಮರಗಿಡಗಳು, ವಿಚಿತ್ರ ಧ್ವಜಗಳು, ರತ್ನಗಳಿಂದ ಅಲಂಕೃತವಾದ ರಮ್ಯ ಪ್ರದೇಶಗಳು ಇವೆಲ್ಲ ಒದಗ್ತಾ ಇದ್ವು. ಅಲ್ಲಲ್ಲಿನ ಪುಣ್ಯ ತೀರ್ಥಗಳಲ್ಲಿ ಸಹೃದರಿಗೆ ಬೇಕಾದ ಉತ್ತಮ ಪದಾರ್ಥಗಳನ್ನ ಬ್ರಾಹ್ಮಣರಿಗೆ ಯಾಗ ದಕ್ಷಿಣೆಯನ್ನು ಕೊಡ್ತಾ ಇದ್ರು ಬಲರಾಮ. ಅಲ್ಲಲ್ಲಿ ಬ್ರಾಹ್ಮಣರಿಗೆ ವಸ್ತ್ರಭೂಷಣ ಅಲಂಕೃತವಾದ ಸಾವಿರಾರು ತೆರಿಗೆ ವಸ್ತುಗಳನ್ನ, ನಾನಾ ದೇಶಗಳ ಕುದುರೆಗಳನ್ನ, ವಾಹನಗಳನ್ನ, ಒಳ್ಳೆ ಸೇವಕರನ್ನ ದಾನವಾಗಿ ಕೊಡ್ತಾ ಇದ್ರು. ಮತ್ತು ಅಲ್ಲಲ್ಲಿ ರತ್ನ, ಮುತ್ತುಗಳು, ಮಣಿ, ಹವಳ, ಚಿನ್ನ, ಬೆಳ್ಳಿ, ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆ ಇವುಗಳನ್ನೆಲ್ಲ ಕೊಟ್ಟ. ಹೀಗೆ ಬಲರಾಮ ಅಲ್ಲಿ ಬಂದವರಿಗೆಲ್ಲ ಅಪಾರ ದ್ರವ್ಯವನ್ನು ಕೊಡ್ತಾ ಯಾತ್ರೆಯನ್ನು ಮುಗಿಸಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ಸೇರಿದ. ಆಗ ಜನಮೇಜಯ ರಾಜ, ಹೇ ಮುನೀಂದ್ರ, ಸರಸ್ವತಿ ನದಿಯ ತೀರ್ಥದ ಘಟ್ಟಗಳ ಮಹಿಮೆಯನ್ನ, ಅವುಗಳ ಉತ್ಪತ್ತಿ ಕ್ರಮವನ್ನ, ಅದರಲ್ಲಿ ಸ್ನಾನ ಮಾಡೋದ್ರಿಂದ ಉಂಟಾಗುವ ಫಲಸಿದ್ಧಿಗಳನ್ನ ನನಗೆ ವಿವರಿಸಬೇಕು. ಅವುಗಳನ್ನು ಕೇಳುವುದರಲ್ಲಿ ನಾನು ಕುತೂಹಲಗೊಂಡಿದ್ದೇನೆ ಎಂದ. ಅದಕ್ಕೆ ವೈಶಂಪಾಯನ, ಹೇ ರಾಜೇಂದ್ರ, ಪರಿಶುದ್ಧವಾದ ತೀರ್ಥಗಳ ಗುಣಗಳನ್ನ, ಉತ್ಪತ್ತಿಗಳನ್ನ ಪೂರ್ಣವಾಗಿ ವಿವರಿಸ್ತೇನೆ ಕೇಳು. ಯಾದವ ವೀರನಾದ ಬಲರಾಮ ಮೊದಲು ಪ್ರಭಾಸ ತೀರ್ಥಕ್ಕೆ ಬಂದ. ಹಿಂದೆ ಕ್ಷಯರೋಗ ಪೀಡಿತನಾಗಿದ್ದ ಚಂದ್ರನಿಗೆ ಅಲ್ಲಿಯ ಶಾಪ ವಿಮೋಚನವಾಗಿ ತಿರುಗಿ ಅವನು ತನ್ನ ಪೂರ್ಣ ಕಲೆಯನ್ನು ಹೊಂದುವಂತಾಯಿತು. ಪ್ರಭಾಸ ತೀರ್ಥ ಅದರಿಂದ ಆಚೆಗೆ ಅವನು ಮೊದಲಿನಂತೆ ಪ್ರಪಂಚಕ್ಕೆಲ್ಲ ಬೆಳಗನ್ನು ಕೊಡ್ತಾ ಇದ್ದ. ಅಂತ ಪುಣ್ಯಕರವಾದ ಪ್ರಭಾಸ ತೀರ್ಥಕ್ಕೆ ಬಲರಾಮ ಋತ್ವಿಕ್ಗಳೊಡನೆಯೂ ಬಂಧುಗಳೊಡನೆಯೂ ಬ್ರಾಹ್ಮಣ ಸಮೂಹಗಳೊಡನೆಯೂ ಬಂದು ಸೇರಿದ. ಈ ಭೂಮಿಯಲ್ಲಿರುವ ತೀರ್ಥಗಳೆಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಇದು ಚಂದ್ರನನ್ನ ಪ್ರಕಾಶಗೊಳಿಸಿದ್ದರಿಂದಲೇ ಇದಕ್ಕೆ ಪ್ರಭಾಸ ತೀರ್ಥ ಅಂತ ಹೆಸರಾಯಿತು ಎಂದ. ಇಲ್ಲಿಗೆ 35ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 36ನೇ ಅಧ್ಯಾಯ. ಚಂದ್ರನು ಅಶ್ವಿನಿ ಮೊದಲಾದ 27 ಪತ್ನಿಯರಲ್ಲಿ ರೋಹಿಣಿಯಲ್ಲಿ ಮಾತ್ರವೇ ಅಧಿಕ ಪ್ರೀತಿಯನ್ನು ತೋರಿದ್ದರಿಂದ ಅವನಿಗೆ ಕ್ಷಯರೋಗ ಉಂಟಾಗುವಂತೆ ದಕ್ಷಿಣ ಶಾಪ, ದೇವತೆಗಳ ಪ್ರಾರ್ಥನೆ ಮೇಲೆ ದಕ್ಷಿಣ ಪ್ರಭಾಸ ತೀರ್ಥ ಸ್ನಾನದಿಂದ ಆ ರೋಗ ಪರಿಹಾರವಾಗುವಂತೆ ಅನುಗ್ರಹಿಸಿದ್ದು. ಬಲರಾಮನು ಆ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಜನಮೇಜಯ ವೈಶಂಪಾಯನನ್ನು ಕುರಿತು, ಹೇ ಮುನೀಂದ್ರ, ಪೂಜ್ಯನಾದ ಚಂದ್ರನಿಗೆ ಕ್ಷಯರೋಗ ಎಲ್ಲಿಂದ ಬಂತು? ಆ ಪ್ರಭಾಸ ತೀರ್ಥದಲ್ಲಿ ಚಂದ್ರ ಮುಳುಗಿದ್ದ ಹೇಗೆ? ಚಂದ್ರನು ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ಅವನಿಗೆ ಆ ರೋಗ ಪರಿಹಾರ ಆದದ್ದು ಹೇಗೆ? ಇದನ್ನೆಲ್ಲ ನನಗೆ ವಿವರವಾಗಿ ತಿಳಿಸಬೇಕು ಎಂದು. ಅದಕ್ಕೆ ಆ ವೈಶಂಪಾಯನ, ಹೇ ಜನಮೇಜಯ ರಾಜ, ಕೇಳು. ದಕ್ಷಿಣಿಗೆ ಹಲವು ಮಂದಿ ಕನ್ಯರಿದ್ದು. ದಕ್ಷ ಪ್ರಜಾಪತಿ ಅವರಲ್ಲಿ
ಅಶ್ವಿನಿ ಮೊದಲಾದ 27 ಮಂದಿಯನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ದಕ್ಷನ ಪುತ್ರಿಯರು 60 ಜನ, 27 ಜನ ಇವನಿಗೆ. ಕಶ್ಯಪನಿಗೆ 13 ಜನರನ್ನ ಮದುವೆ ಮಾಡ್ಕೊಳ್ತಾನೆ. ಶೇನಿ, ಗೃಧ್ರಿ, ಕದ್ರು, ವಿನತ ಇವರೆಲ್ಲ ಕಶ್ಯಪನ ಪತ್ನಿಯರು. ಹೀಗೆ ಎಲ್ಲ ದಕ್ಷ ಪ್ರಜಾಪತಿ ಮಕ್ಕಳು, ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದು. ಅಶ್ವಿನಿ ಮೊದಲಾದ 27 ಮಂದಿಯನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಆ 27 ಮಂದಿಯು ನಕ್ಷತ್ರ ಮಂಡಲದಲ್ಲಿ ಸೇರುವ ಆಸೆ ಉಳ್ಳವರಲ್ಲಿ ಆ ನಕ್ಷತ್ರ ಸಂಖ್ಯೆಯಿಂದಲೇ ಎಣಿಸಲ್ಪಡ್ತಾ ಇದ್ರು. ಅವರೆಲ್ಲ ಲೋಕದಲ್ಲಿ ಎಣೆ ಇಲ್ಲದವರಾಗಿದ್ದರು. ಅವರಲ್ಲಿ ರೋಹಿಣಿ ಎಂಬುವಳು ರೂಪ ಸಂಪತ್ತಿನಲ್ಲಿ ಬೇರೆ ಯುವತಿಯರನ್ನ ಮೀರಿಸುವಂತಿದ್ದರು. ಅವಳ ರೂಪಕ್ಕೆ ಮರುಳಾಗಿ ಚಂದ್ರ ಅವಳಲ್ಲಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದ. ಅವಳು ಅವನ ಮನಸ್ಸಿಗೆ ಎದುರು ನಡೀತಾ ಇದ್ದ. ಆಗ ಚಂದ್ರನ ಇತರ ಪತ್ನಿಯರಿಗೆ ಚಂದ್ರನಲ್ಲಿ ಕೋಪ ಹೋಗಿದ್ದು. ಅವರು ತಮ್ಮ ತಂದೆಯಾದ ದಕ್ಷ ಪ್ರಜಾಪತಿಗಳಿಗೆ ಹೋಗಿ, ಜನಕ, ನಮ್ಮ ಪತಿಯಾದ ಚಂದ್ರ ಯಾವಾಗಲೂ ರೋಹಿಣಿಯಲ್ಲಿ ಆಸಕ್ತನಾಗಿರ್ತಾನೆ, ನಮ್ಮೊಡನೆ ಸೇರೋದೇ ಇಲ್ಲ. ಆದ್ದರಿಂದ ಇನ್ನು ಮೇಲೆ ನಾವೆಲ್ಲರೂ ನಿನ್ನ ಜೊತೆಯಲ್ಲೇ ಇರ್ತೇವೆ. ನಾವು ಇನ್ನು ಮೇಲೆ ವಿರಕ್ತರಾಗಿ ಆಹಾರ ನಿಯಮವನ್ನು ಹಿಡಿದು ತಪಸ್ಸಿನಲ್ಲಿಯೇ ಕಾಲವನ್ನು ಕಳೆಯಬೇಕು ಎಂದ್ರು. ಆಗ ದಕ್ಷ ಅಳಿಯನಾದ ಚಂದ್ರನ ಕರೆಸಿ, ನೀನು ನಿನ್ನ ಎಲ್ಲ ಪತ್ನಿಯರನ್ನು ಸಮಾನವಾಗಿ ನೋಡಬೇಕು. ಒಬ್ಬಳಲ್ಲಿಯ ಪಕ್ಷಪಾತವನ್ನು ತೋರಿಸಿ ಅಧರ್ಮಕ್ಕೆ ಗುರಿಯಾಗಬಾರದು ಎಂದು ಹೇಳಿ, ಆಮೇಲೆ ತನ್ನ ಕನ್ಯೆಯನ್ನು ಕರೆದು, ಇನ್ನು ನೀವು ನಿಮ್ಮ ಪತಿಯೊಳಗೆ ಪತಿ ಮನೆಗೆ ಹೋಗಿ ನಾನು ಅವನಿಗೆ ನಿಮ್ಮೆಲ್ಲರನ್ನು ಸಮವಾಗಿ ಆಧರಿಸುವಂತೆ ಹೇಳಿದ್ದೇನೆ ಅಂತಂದ. ತಂದೆ ಮಾತನ್ನು ಕೇಳಿ ಅವರೆಲ್ಲ ಸಂತೋಷದಿಂದ ತಿರುಗಿ ಚಂದ್ರನ ಮನೆಗೆ ಹೋಗಿ ಸೇರದು. ಆದ್ರೇನು, ಆಗಲೂ ಚಂದ್ರ ರೋಹಿಣಿಯ ಸಂಗಡವೇ ಸೇರಿ ಅವಳನ್ನ ಸಂತೋಷಪಡಿಸಿದ್ದೇ ಹೊರತು ಬೇರೆಯವರನ್ನ ಅಷ್ಟಾಗಿ ಆಧರಿಸ್ತಾ ಇರಲಿಲ್ಲ. ತಿರುಗಿ ಅವರೆಲ್ಲ ಒಂದಾಗಿ ಸೇರಿ ತಮ್ಮ ತಂದೆಯ ಬಳಿಗೆ ಹೋಗಿ, ಜನಕ, ಈಗಲೂ ನಮ್ಮ ಪತಿಯು ನಮ್ಮೊಡನೆ ಸೇರೋದಿಲ್ಲ. ನಿನ್ನ ಮಾತನ್ನು ಅವನು ನಡೆಸೋ ಹಾಗಿಲ್ಲ. ಇನ್ನು ಮೇಲೆ ನಾವು ನಿನ್ನ ಶುಶ್ರೂಷೆ ಮಾಡುತ್ತಾ ನಿನ್ನ ಬಳಿಯೇ ಇರ್ತೀವಿ ಎಂದು. ಈ ಮಾತನ್ನು ಕೇಳಿ ದಕ್ಷ ತಿರುಗಿ ಚಂದ್ರನ ಕರೆಸಿ, ಹೇ ಸೋಮ, ಎಲ್ಲರಲ್ಲಿಯೂ ನೀನು ಸಮಾನವಾಗಿ ನಡೆದುಕೊಂಡ್ರೆ ಮಾತ್ರ ನಾನು ನಿನ್ನನ್ನು ಶಪಿಸದೇ ಇರಬೇಕು. ಇಲ್ಲದಿದ್ರೆ ನಾನು ನಿನ್ನನ್ನು ಶಪಿಸಿ ರೋಹಿಣಿಯಲ್ಲಿ ನಿನಗಿರುವ ಪ್ರೀತಿಯೆಲ್ಲ ವಿಫಲವಾಗುವಂತೆ ಮಾಡ್ತೇನೆ ಎಂದು ಹೇಳಿ ತಿರುಗಿ ತನ್ನ ಕನ್ಯರನ್ನೆಲ್ಲ ಕಳಿಸಿಕೊಟ್ಟ. ಆಗಲೂ ಕೂಡ ಚಂದ್ರ ದಕ್ಷಿಣ ಮಾತನ್ನ ಅಲಕ್ಷ್ಯ ಮಾಡಿ ಯಾವಾಗಲೂ ರೋಹಿಣಿ ಸಂಗಡನೇ ಇರ್ತಿದ್ದ. ಇದರ ದಕ್ಷ ಕನ್ಯರೆಲ್ಲ ತಿರುಗಿ ಕೋಪದಿಂದ ಬಂದು ತಂದೆಯ ಕಾಲಿಗೆ ಬಿದ್ದು ನಮಸ್ಕರಿಸಿ, ಅಪ್ಪ ಚಂದ್ರ, ನಿನ್ನ ಮಾತನ್ನು ಲಕ್ಷ್ಯ ಮಾಡೋ ಹಾಗಿಲ್ಲ. ಅವನು ನಮ್ಮನ್ನ ಸಮೀಪಕ್ಕೆ ಬರೋದೇ ಇಲ್ಲ. ಯಾವಾಗಲೂ ರೋಹಿಣಿಯ ಪಕ್ಕದಲ್ಲಿ ಇರ್ತಾನೆ. ಇನ್ನು ನೀನೇ ನಮಗೆ ರಕ್ಷಕನಾಗಬೇಕು, ನಮ್ಮೆಲ್ಲರನ್ನು ನೀನೇ ರಕ್ಷಿಸಬೇಕು, ಅಥವಾ ಅವನು ನಮ್ಮೆಲ್ಲರನ್ನು ಸಮವಾಗಿ ಆಧರಿಸುವಂತೆ ಮಾಡಬೇಕು ಎಂದು. ಈ ಮಾತನ್ನು ಕೇಳಿದ್ರೋನೆ ದಕ್ಷನಿಗೆ ತಡೆಯಲಾರದ ಕೋಪ ಉಂಟಾಯಿತು. ಚಂದ್ರನಿಗೆ ಕ್ಷಯರೋಗ ಬರುವಂತೆ ಅವನು ಸಂಕಲ್ಪಿಸಿದ. ಒಡನೆಯ ಚಂದ್ರನಿಗೆ ಕ್ಷಯರೋಗ ಹಿಡಿಯಿತು. ಆ ರೋಗದಿಂದ ದಿನ ದಿನವೂ ಅವನ ದೇಹ ಕ್ಷಯಿಸ್ತಾ ಬಂತು. ರೋಗ ನಿವಾರಣಾರ್ಥವಾಗಿ ಚಂದ್ರ ಅನೇಕ ಪ್ರಯತ್ನವನ್ನು ಮಾಡಿದ. ಅದಕ್ಕಾಗಿ ಬೇರೆ ಬೇರೆ ಇಷ್ಟಿಗಳನ್ನ, ಯಾಗಗಳನ್ನ, ವ್ರತಗಳನ್ನು ನಡೆಸಿದ. ಆದರೂ ಆ ಶಾಪ ಅವನನ್ನು ಬಿಟ್ಟು ಹೋಗ್ಲಿಲ್ಲ. ಅವನ ದೇಹ ಕ್ಷಯಿಸ್ತಲೇ ಇತ್ತು. ಚಂದ್ರನು ಕ್ಷಯದಿಂದ ಔಷಧಿಗಳ ಬೆಳವಣಿಗೆಯು ತಪ್ಪುತ್ತಾ ಬಂತು. ಬೆಳೆ ಇಲ್ಲದೆ ಪ್ರಜೆಗಳಿಗೆ ಅನ್ನವಿಲ್ಲದಂತಾಯ್ತು. ದೇವತೆಗಳಿಗೆ ಅಮೃತ ಇಲ್ಲದಂತಾಯ್ತು. ಪ್ರಾಣಿಗಳೆಲ್ಲ ಆಹಾರ ಇಲ್ಲದೆ ಶಕ್ತಿ ಹೊಂದಿದ್ರು. ಅನೇಕ ಪ್ರಾಣಿಗಳು ನಷ್ಟವಾದವು. ಪ್ರಜೆಗಳೆಲ್ಲ ಕ್ಷೀಣಿಸಿದ್ರು. ಆಗ ದೇವತೆಗಳೆಲ್ಲ ಒಂದಾಗಿ ಸೇರಿ ಚಂದ್ರನ ಬಳಿಗೆ ಬಂದು, ಹೇ ಸೋಮದೇವ, ಇದೇನು ನಿನ್ನ ರೂಪ ಹೀಗೆ ಕ್ಷಯಿಸ್ತಾ ಇರೋದು? ನಿನಗೆ ಇಂಥ ವಿಪತ್ತು ಬರಲು ಕಾರಣ ಏನು ಎಂಬುದನ್ನು ನಮಗೆ ತಿಳಿಸು. ಆ ವಿವರನ್ನು ತಿಳಿದುಕೊಂಡ ಮೇಲೆ ಅದಕ್ಕೆ ಪರಿಹಾರ ಏನು ಅದನ್ನು ಮಾಡ್ತೇವೆ ಎಂದು. ಆಗ ಚಂದ್ರ ತನಗೆ ಶಾಪ ಬಂದ ಕಾರಣವನ್ನೆಲ್ಲ ದೇವತೆಗೆ ತಿಳಿಸಿದ. ಉಡನೆ ದೇವತೆಗಳೆಲ್ಲ ದಕ್ಷಿಣ ಬಂದು, ಈ ಮಹಾತ್ಮ ಪೂಜ್ಯ, ನೀನು ಚಂದ್ರನಿಗೆ ಕೊಟ್ಟಿರುವ ಶಾಪವನ್ನು ಹಿಂತಿರುಗಿಸಬೇಕು. ಚಂದ್ರನ ದೇಹವೆಲ್ಲ ಕ್ಷೀಣಿಸಿ ಅಲ್ಪಾನಶಿಷ್ಟವಾಗಿದೆ. ಆ ಚಂದ್ರನು ಕ್ಷೀಣಿಸಿದ್ದರಿಂದ ಗಿಡ ಮರ ಬಳ್ಳಿಗಳೊಂದು ಬೆಳೆಯದೆ ಬಿತ್ತಿದ ಬೀಜಗಳೆಲ್ಲ ನಷ್ಟವಾಗ್ತಾ ಇದೆ. ಆಹಾರ ಇಲ್ಲದೆ ಪ್ರಜೆಗಳ ಸಂಖ್ಯೆ ಕ್ಷಯಿಸ್ತಾ ಇದೆ. ಲೋಕ ಗುರುವಾದ ನೀನು ಅನುಗ್ರಹದಿಂದ ಲೋಕವನ್ನು ಕಾಪಾಡಬೇಕು ಎಂದು. ಅದಕ್ಕೆ ದಕ್ಷ, ಲೈ ದೇವತೆಗಳಿರ, ನನ್ನ ಬಾಯಿಂದ ಹೊರಟ ಮಾತು ಇಷ್ಟು ಬೇಗನೆ ತಪ್ಪಿಸಲು ಸಾಧ್ಯ ಇಲ್ಲ.
ಕಾಲಕ್ರಮದಿಂದ ಯಾವುದಾದರೂ ತಕ್ಕ ಕಾರಣ ಒದಗಿ ಆ ಶಾಪಕ್ಕೆ ವಿಮೋಚನೆ ಆಗಬೇಕು. ಅದುವರೆಗೆ ಚಂದ್ರನು ತನ್ನ ಎಲ್ಲಾ ಪತ್ನಿಯರಲ್ಲಿಯೂ ಸಮವಾಗಿ ವರ್ತಿಸುತ್ತಾ ಸರಸ್ವತಿ ನದಿಯ ತೀರದಲ್ಲಿ ಇದ್ಕೊಂಡು ಆ ತೀರ್ಥದಲ್ಲಿ ಪ್ರತಿದಿನ ಸ್ನಾನ ಮಾಡ್ತಾ ಬಂದ. ಆಗ ಅವನಿಗೆ ತಿರುಗಿ ಮೈ ತುಂಬಿಕೊಂಡು ಅವನ ರೋಗ ನಿವೃತ್ತಿಯಾಗತ್ತೆ. ಈ ಮಾತನ್ನು ಸತ್ಯ ಅಂತ ತಿಳಿಯಿರಿ. ಆದರೆ ಆ ಚಂದ್ರನಿಗೆ ನಾನು ಕೊಟ್ಟ ಶಾಪ ಪೂರ್ಣವಾಗಿ ಬಿಟ್ಟು ಹೋಗಲಾರದು. ಅವನು ಇನ್ನು ಮುಂದಕ್ಕೆ ಯಾವಾಗಲೂ ಅರ್ಧ ತಿಂಗಳ ಕಾಲದವರೆಗೆ ಕ್ಷಯ ರೋಗದಿಂದ ಪೀಡಿತನಾಗಿ ಕ್ಷಯವನ್ನು ಹೊಂದುತ್ತಾ ತಿರುಗಿ ಅರ್ಧ ತಿಂಗಳಲ್ಲಿ ಅವನು ಚೇತರಿಸಿಕೊಂಡು ವೃದ್ಧಿಯನ್ನು ಹೊಂದುತ್ತಾನೆ. ಇದು ಸತ್ಯ. ಈಗಲೇ ಚಂದ್ರನು ಪಶ್ಚಿಮ ಸಮುದ್ರದಲ್ಲಿ ಸರಸ್ವತಿ ನೀರಿಯ ಸಂಗಮವಾಗುವ ಸ್ಥಳಕ್ಕೆ ಹೋಗಿ ಅಲ್ಲಿ ಭಗವಂತನನ್ನು ಆರಾಧಿಸ್ತಾ ಇರಲಿ, ಅವನಿಗೆ ಕಳೆ ಕೂಡಿ ಬರುತ್ತೆ ಎಂದು. ಪಕ್ಷಗಳು ಎರಡು ಹೇಗೆ ಉದವಾಯಿತು ಅನ್ನೋದಕ್ಕೆ ಈ ಕತೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಥವಾ ಶುದ್ಧ ಬಹುಳ ಕನ್ನಡದಲ್ಲಿ ಹೇಳುವುದು. ಶುದ್ಧ ಅಂತಂದ್ರೆ ಪ್ರಥಮೆಯಿಂದ ಶುರುವಾಗಿ ಬೆಳೀತಾ ಬೆಳೀತಾ ಪೂರ್ಣವಾಗ್ತಾನೆ ಹುಣ್ಣಿಮೆಯಿಂದ. ಕೃಷ್ಣ ಪಕ್ಷದ ಆರಂಭ ಆದಾಗ ಹುಣ್ಣಿಮೆಯ ಚಂದ್ರ ನಿಧಾನವಾಗಿ ಕ್ಷಯಿಸ್ತಾ ಅಮಾವಾಸ್ಯೆ ಹೊತ್ತು ಪೂರ ಇಲ್ಲ ಆಗ್ಬಿಡ್ತಾನೆ. ಅಮಾವಾಸ್ಯೆ ದಿವಸ ಇಲ್ಲವೇ ಇಲ್ಲ. ಇದವನ ಕ್ಷಯ ರೋಗ. ಒಂದು ವೃದ್ಧಿ, ಇನ್ನೊಂದು ಕ್ಷಯ. ಸೊ ಅದಕ್ಕೆ ಶುಕ್ಲ ಪಕ್ಷದಲ್ಲೇ ಎಲ್ಲ ಶುಭ ಕಾರ್ಯಗಳನ್ನು ನಡೆಸಬೇಕು ಅಂತಿರೋದು. ಆ ಪೂರ್ಣಮಾನ್ಯ ಪಕ್ಷೆ ಅಂತ ವೇದದಲ್ಲೇ ಇದು ಬರುತ್ತೆ. ಕೃಷ್ಣ ಪಕ್ಷ ಅದು ಪಿತೃಗಳಿಗೆ ಉತ್ತಮವಾದಂತ. ಚಂದ್ರ ಶುಕ್ಲ ಪಕ್ಷದಲ್ಲಿ ವೃದ್ಧಿಯನ್ನು ಹೊಂದುತ್ತಾನೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾನೆ. ಒಡನೆ ಚಂದ್ರ ಆ ದಕ್ಷ ಹೇಳಿದಂತೆ ಸರಸ್ವತಿ ನದಿಗೆ ಹೋಗಿ ಮೊದಲು ಆ ನದಿಯಲ್ಲಿ ಪ್ರಭಾಸ ಎಂಬ ಮೊದಲನೇ ಘಟ್ಟದಲ್ಲಿ ಕುಳಿತು ಅಲ್ಲಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿದ. ಅವನ ದೇಹದಲ್ಲಿ ಕಳೆ ಕೂಡಿ ಬಂತು. ಲೋಕಗಳೆಲ್ಲ ತನ್ನ ಕಾಂತಿಯಿಂದ ಬೆಳಗುತ್ತಾ ಆಗಿನಿಂದ ಶೀತ ಕಿರಣಗಳನ್ನು ಹೊಂದಿದೆ. ದೇವತೆಗಳೆಲ್ಲರೂ ದಕ್ಷಿಣ ಅನುಗ್ರಹದಿಂದ ಸಂತುಷ್ಟರಾಗಿ ಚಂದ್ರನೊಡನೆ ಬಂದು ದಕ್ಷಿಣ ಮುಂದೆ ನಿಂತು. ಆಗ ದಕ್ಷ ದೇವತೆಗಳನ್ನು ಕಳಿಸಿ ಪ್ರೀತಿಪೂರ್ವಕವಾಗಿ ಚಂದ್ರನ ನೋಡಿ, ಹೇ ಕುಮಾರ, ಸ್ತ್ರೀಯರನ್ನು ನಿರಾಕರಿಸಿ ಅವರ ಮನಸ್ಸನ್ನು ನೋಯಿಸಬಾರದು, ಬ್ರಾಹ್ಮಣರನ್ನು ಅವಮಾನಗೊಳಿಸಬಾರದು. ಇನ್ನು ಮೇಲಾದರೂ ನೀನು ಎಲ್ಲದರಲ್ಲಿಯೂ ಸಮವಾಗಿ ವರ್ತಿಸುತ್ತಾ ನನ್ನ ಆಜ್ಞೆಯನ್ನು ನೆರವೇರಿಸುವಂತ ಹೇಳಿ ಕಳಿಸಿದೆ. ಆಮೇಲೆ ಚಂದ್ರ ಸಂತೋಷದಿಂದ ತನ್ನ ಮನ ಹೋಗಿ ಸೇರಿದ. ಪ್ರಜೆಗಳೆಲ್ಲರೂ ಸಂತುಷ್ಟರಾಗಿ ಮೊದಲಿನಂತೆ ಯಜ್ಞಾದಿಗಳನ್ನು ನಡೆಸ್ತಾ ಇದ್ರು. ಈ ಜನಮೇಜಯ ರಾಜ ಚಂದ್ರನಿಗೆ ಶಾಪ ಬಂದ ಕಾರಣವನ್ನ ಪ್ರಭಾಸ ತೀರ್ಥದ ಮಹಿಮೆಯನ್ನು ತಿಳಿಸಿದ್ದೇನೆ. ಚಂದ್ರನು ಪ್ರತಿ ಅಮಾವಾಸ್ಯೆಯಲ್ಲಿಯೂ ಆ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ತಮ ಕಳೆಯನ್ನು ಹೊಂದೋದರಿಂದಲೇ ಅದಕ್ಕೆ ಪ್ರಭಾಸ ತೀರ್ಥ ಅಂತ ಹೆಸರು. ಅಲ್ಲಿ ಮುಳುಗಿದ್ದರಿಂದಲೇ ಚಂದ್ರನು ಉತ್ತಮ ಪ್ರಭೆಯನ್ನು ಹೊಂದಿ ಅದರಿಂದ ಲೋಕಗಳನ್ನೆಲ್ಲ ಬೆಳುತ್ತಾನೆ. ಆದ್ದರಿಂದಲೇ ದೇಹ ಪುಷ್ಟಿಯನ್ನು ಹೊಂದುತ್ತಾನೆ. ಅಂತಹ ಪುಣ್ಯತೀರ್ಥದಲ್ಲಿ ಬಲರಾಮ ಸ್ನಾನ ಮಾಡಿ ದಾನ ದಕ್ಷಿಣೆಗಳನ್ನು ಕೊಟ್ಟ ಮೇಲೆ ಅಲ್ಲಿಂದ ಚಮಸೋದ್ಭೇದ ಎಂದು ಕರೆಯಲ್ಪಡುವ ಕ್ಷೇತ್ರಕ್ಕೆ ಬಂದ. ಅಲ್ಲಿಯೂ ವಿಶೇಷ ದಾನಾದಿಗಳನ್ನು ಮಾಡಿ ಒಂದು ರಾತ್ರಿ ಅಲ್ಲಿ ತಂಗಿದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಉದಪಾನ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ಬ್ರಾಹ್ಮಣರಿಂದ ಉತ್ತಮ ಆಶೀರ್ವಾದಗಳನ್ನು ಪಡೆದರು. ರಾಜೇಂದ್ರ, ಸರಸ್ವತಿ ನದಿ ಕಣ್ಣಿಗೆ ಕಾಣದೆ ಗುಪ್ತ ನದಿ ಎನಿಸಿಕೊಂಡಿದ್ರು ಕೂಡ ಅಲ್ಲಿನ ಕ್ಷೇತ್ರದ ಮೃದುತ್ವದಿಂದ ಫಲವತ್ತಾದ ಮರಗಿಡ ಬಳ್ಳಿಗಳಿಂದ ಔಷಧಿ ಸಮೂಹಗಳಿಂದ ಸಿದ್ಧರು ಆ ನದಿಯನ್ನ ಅಲ್ಲಿರುವುದನ್ನು ತಿಳಿತಾರೆ. ಇಲ್ಲಿಗೆ 36ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 37ನೇ ಅಧ್ಯಾಯ. ಏಕತ, ದ್ವಿತ, ತ್ರಿತ ಎಂಬ 3 ಬ್ರಾಹ್ಮಣರ ಕತೆ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಕೇಳು. ಆಮೇಲೆ ಬಲರಾಮ ಆ ಸ್ಥಳದಿಂದ ಆ ನದಿಗೆ ಸೇರಿದಂತಿದ್ದ ಪ್ರಸಿದ್ಧವಾದ ತ್ರಿತ ಎಂಬ ಬ್ರಾಹ್ಮಣನ ಬಾವಿಗೆ ಹೋದ. ಅಲ್ಲಿದ್ದ ಅನೇಕ ಬ್ರಾಹ್ಮಣರನ್ನು ಪೂಜಿಸಿ ಅವರಿಗೆ ವಿಶೇಷ ದಕ್ಷಿಣೆಗಳನ್ನು ಕೊಟ್ಟು ಅಲ್ಲಿ ಸ್ನಾನ ಮಾಡಿ ಸಂತೋಷದಿಂದ ಇರ್ತಾ ಇದ್ದ. ಮಹಾರಾಜ, ಅಲ್ಲಿ ಮಹಾತಪಸ್ವಿಯು ಧರ್ಮ ಪರಾಯಣವಾದಂತಹ ತ್ರಿತ ಎಂಬ ಬ್ರಾಹ್ಮಣ ಇದ್ದ. ಬಾವಿಯಲ್ಲಿಯೇ ವಾಸಿಸುತ್ತಾ ಇದ್ದ ಆ ಮಹಾತ್ಮ ಅಲ್ಲಿಯೇ ಯಜ್ಞ ಮಾಡಿ ಸೋಮರಸವನ್ನ ಪಾನ ಮಾಡಿದನು. ಅವನಿಗೆ ಸಹೋದರರು ಇಬ್ಬರು. ಅವರು ಅವನನ್ನು ಆ ಬಾವಿಯಲ್ಲಿ ಬಿಟ್ಟು ಮನೆಗೆ ಹೊರಟು ಹೋಗಲು
ತ್ರಿತನು ತನ್ನ ಸಹೋದರನ ಮೇಲೆ ಕೋಪಗೊಂಡು ಅವರನ್ನು ಶಪಿಸಿಬಿಟ್ಟ ಎಂದು ವೈಶಂಪಾಯನ ಹೇಳುತ್ತಿರುವಷ್ಟರಲ್ಲಿಯೇ ಜನಮೇಜ ರಾಜ ಯಮುನೀಂದ್ರ, ಅಲ್ಲಿ ಬಾವಿ ಉಂಟಾದದ್ದು ಹೇಗೆ? ಅವನ ಸಹೋದರನು ಅವನನ್ನು ಹಾಗೆ ಬಿಟ್ಟು ಹೋಗಲು ಕಾರಣ ಏನು? ಆ ತ್ರಿತನು ಯಾಗ ಮಾಡಿದ್ದು ಹೇಗೆ? ಸೋಮಪಾನ ಮಾಡಿದ್ದು ಹೇಗೆ? ಇವನ್ನೆಲ್ಲ ನಾನು ಕೇಳಬಹುದಾದ್ರೆ ಕೃಪೆ ಇಟ್ಟು ವಿವರಿಸಿ ತಿಳಿಸ್ಬೇಕು ಎಂದ. ಅದಕ್ಕೆ ವೈಶಂಪಾಯನ ಹೇಳ್ತಾನೆ, ಹೇ ರಾಜೇಂದ್ರ, ಜನಮೇಜಯ ರಾಜ, ಪೂರ್ವ ಯುಗದಲ್ಲಿ ಏಕತ, ದ್ವಿತ, ತ್ರಿತ ಎಂಬ 3 ಮಂದಿ ಸಹೋದರರು ಇದ್ರು. ಅವರೆಲ್ಲರೂ ಸೂರ್ಯನಂತೆ ತೇಜಸ್ಸುಳ್ಳವರು, ಸಾಕ್ಷಾತ್ ಬ್ರಹ್ಮನಿಗೆ ಸಮಾನರು, ಸಂತತಿ ಉಳ್ಳವರು, ಬ್ರಹ್ಮವಾದಿಗಳಾದ ತಮ್ಮ ತಪಸ್ಸಿನಿಂದ ಬ್ರಹ್ಮಲೋಕವನ್ನ ಜಯಿಸಿದವರು. ಈ 3 ತಂದೆಯಾದ ಗೌತಮ ಎಂಬ ಬ್ರಾಹ್ಮಣ ಬಹಳ ಧರ್ಮನಿಷ್ಠ. ಅವನು ತನ್ನ ಪುತ್ರರ ಆಚಾರ ನಿಯಮಗಳಿಗೂ ಇಂದ್ರಿಯ ನಿಗ್ರಹಕ್ಕೂ ತಪಸ್ಸಿಗೂ ಮೆಚ್ಚಿ ಅವರಲ್ಲಿ ವಿಶೇಷ ಪ್ರೀತಿಯಿಂದಿದ್ದ. ಅವನು ಹೀಗೆ ಮಕ್ಕಳ ಪ್ರೀತಿಗೆ ಪಾತ್ರನಾಗಿ ಬಹುಕಾಲ ಇದ್ದು ಅವನಿಗೆ ತನ್ನ ತಪಸ್ಸಿಗೆ ಯೋಗ್ಯವಾದ ಉತ್ತಮಗತಿಯನ್ನ ಹೊಂದಿದ. ಆ ಗೌತಮನಿಗೆ ಶಿಷ್ಯರಾಗಿದ್ದ ಅನೇಕ ರಾಜರು. ಅವನು ಸ್ವರ್ಗಸ್ಥನಾದ ಮೇಲೆ ಅವನ 3 ಮಕ್ಕಳನ್ನು ಕೂಡ ಅದೇ ವಿಧವಾದ ಗುರುಭಾವದಿಂದ ಕಾಣ್ತಾ ಇದ್ದ. ಆ 3 ಸಹೋದರರಲ್ಲಿ ತ್ರಿತನು ತನ್ನ ತಂದೆಯಂತೆ ಕರ್ಮಗಳಲ್ಲಿ ವೇದಾಧ್ಯಯನದಲ್ಲೂ ಮೇಲೆ ಎನಿಸಿಕೊಂಡಿದ್ದ. ಮಹಾತ್ಮನಾದ ಮುನಿಗಳೆಲ್ಲರೂ ಕೂಡ ಅವನ ತಂದೆಯಂತೆ ಗೌರವದಿಂದ ಕಾಣ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಏಕತಾ, ದ್ವಿತ ಎಂಬ ಸಹೋದರರಿಬ್ಬರು ಯಜ್ಞವನ್ನು ಮಾಡಬೇಕು ಅಂತ, ಹಣವನ್ನು ಸಂಪಾದಿಸಬೇಕು ಅಂತ ಆಸೆಗೊಂಡು. ಅದಕ್ಕಾಗಿ ಅವರು ತಮ್ಮೊಳಗೆ ಈಗ ಆಲೋಚಿಸಿದರು, ಈಗ ನಾವಿಬ್ರು ತಮ್ಮನಾದ ತ್ರಿತನನ್ನ ಮುಂದಿಟ್ಟುಕೊಂಡು ನಮ್ಮ ಶಿಷ್ಯರೆಲ್ಲರ ಬಳಿಗೆ ಹೋಗಿ ಅವರಿಂದ ಪಶುಗಳನ್ನು ಸಂಪಾದಿಸಿ ಒಳ್ಳೆಯ ಫಲಪ್ರದವಾದ ಯಾಗವನ್ನು ಮಾಡಿ ಅದರಲ್ಲಿ ಸೋಮಪಾನ ಮಾಡೋಣ ಎಂದು ನಿಶ್ಚಯಿಸಿದರು. ಅದರಂತೆ ಆ 3 ಅಲ್ಲಲ್ಲಿ ಶಿಷ್ಯರ ಬಳಿಗೆ ಹೋಗಿ ಯಾಗಗಳನ್ನು ಮಾಡಿಸಿ ತಮ್ಮ ಯಾಗಕ್ಕಾಗಿ ಅಲ್ಲಲ್ಲಿಂದ ಅನೇಕ ಪಶುಗಳನ್ನು ಸಂಗ್ರಹಿಸಿಕೊಂಡು ಪೂರ್ವ ದಿಕ್ಕಿನ ಕಡೆ ಹೊರಟರು. ಆ 3ರಲ್ಲಿ ತ್ರಿತ ಸಂತೋಷದಿಂದ ಬೇಗ ಬೇಗನೆ ಹೆಜ್ಜೆ ನೀಡುತ್ತಾ ಎಲ್ಲರಿಗೂ ಮುಂದವಾಗಿ ಹೋಗ್ತಾ ಇದ್ದ. ಏಕತಾ, ದ್ವಿತ ಇಬ್ಬರು ಕೂಡ ಹಿಂದಿನಿಂದ ಹಸುಗಳನ್ನು ಅಟ್ಟಿಕೊಂಡು ಬರ್ತಾ ಇದ್ರು. ಆಗ ಅವರಿಬ್ಬರಿಗೂ ಮನಸ್ಸಿನಲ್ಲಿ ಒಂದು ದುರಾಲೋಚನೆ ಹುಟ್ಟಿದೆ. ಹಾಗೆ ಏಕತಾ, ದ್ವಿತ ಇಬ್ಬರಿಗೂ ಅವರಿಬ್ಬರು ಅನ್ಯೋನ್ಯವಾಗಿ ಈ ಹಸುಗಳನ್ನೆಲ್ಲ ತ್ರಿತನಿಗೆ ಇಲ್ಲದಂತೆ ಮಾಡಿ ನಮ್ಮ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾವು ಏನಾದರೂ ಉಪಾಯವನ್ನು ಮಾಡಬೇಕಲ್ಲ, ಏನ್ ಮಾಡೋದು ಎಂದು ವಿಧ ವಿಧವಾಗಿ ತಂತ್ರಾಲೋಚನೆ ನಡೆಸ್ತಾ ಇದ್ರು. ಹೇ ಜನಮೇಜಯ ರಾಜ, ಆಗ ಅವರಿಗೆ ಎಂತಹ ಪಾಪ ಬುದ್ಧಿ ಹುಟ್ಟಿದೋ ಅದನ್ನು ತಿಳಿಸ್ತೇನೆ ಕೇಳಿ. ಆಗ ಅವರು ತಮ್ಮೊಳಗೆ, ಈ ತ್ರಿತನಾದರೂ ಯಜ್ಞಗಳಲ್ಲಿ ಸಮರ್ಥ, ವೇದಗಳಲ್ಲಿ ಪಾರಂಗತ, ಆದ್ದರಿಂದ ಅವರಿಗೆ ಹೆಚ್ಚಾಗಿ ಹಸುಗಳು ಲಭಿಸುತ್ತವೆ. ಆದ್ದರಿಂದ ನಾವಿಬ್ಬರು ಒಂದಾಗಿ ಆ ಹಸುಗಳನ್ನು ಬೇರೆ ಕಡೆಗೆ ಓಡಿಸ್ಕೊಂಡು ಹೋಗೋಣ. ತ್ರಿತನು ನಮ್ಮನ್ನು ಬಿಟ್ಟು ಇಷ್ಟ ಬಂದ ಕಡೆಗೆ ಹೋಗ್ಲಿ ಎಂದು. ಹೇ ರಾಜೇಂದ್ರ, ಹೀಗೆ ಆ 3 ರಾತ್ರಿಯಲ್ಲಿ ದಾರಿ ನಡೆದು ಬರುತ್ತಿರುವಾಗ ಒಂದು ತೋಳ ಅವನಿಗೆ ಎದುರಾಗಿ ಬಂತು. ಅವರು ಬರುತ್ತಿದ್ದ ದಾರಿಗೆ ಸಮೀಪವಾಗಿ ಸರಸ್ವತಿ ನದಿ ತೀರದಲ್ಲಿ ದೊಡ್ಡದೊಂದು ಬಾವಿ ಇತ್ತು. ತೋಳನು ಎದುರಾಗಿ ಬರೋದನ್ನು ನೋಡಿ ತ್ರಿತನು ಕಂಡ. ಫಸ್ಟ್ ಅದನ್ನು ನೋಡಿ ಅವನು ಭಯಪಟ್ಟು ಹಿಂದೆ ಹಿಂದೆ ಸರಿಯುತ್ತಾ ಬಹಳ ಭಯಂಕರವೂ ಆಳವಾದಂತ ಒಂದು ಬಾವಿಯೊಳಗೆ ಬಿದ್ದ. ಹೀಗೆ ರಾತ್ರಿಯಲ್ಲಿ ಕಣ್ಣು ಕಾಣದೆ ಬಾವಿಗೆ ಬಿದ್ದ ತ್ರಿತ ಬಹಳ ದೈನ್ಯದಿಂದ ಕೂಗಿ ಮೊರೆ ಇಡ್ತಾ ಇದ್ದ. ಅವನ ಆರ್ತಧ್ವನಿ ಈ ಸಹೋದರನ ಕಿವಿಗೆ ಬಿತ್ತು. ಆಗ ಏಕತಾ, ದ್ವಿತ ಇಬ್ಬರು ಕೂಡ ತಮ್ಮ ಸಹೋದರ ಬಾವಿಯಲ್ಲಿ ಬಿದ್ದು ಹೋದದ್ದನ್ನು ತಿಳಿದುಕೊಂಡ್ರು. ತಮ್ಮ ಇಷ್ಟವೋ ದೈವಗತಿಯಿಂದಲೇ ಪೂರ್ತಿಯಾಯಿತು ಅಂತ ಅವರಿಗೆ ಸಂತೋಷವಾಯಿತು. ಇನ್ನು ಮೇಲೆ ಹಸುಗಳೆಲ್ಲ ತಮ್ಮಿಬ್ಬರಿಗೆ ದಕ್ಕುವುದು ಎಂಬ ಲೋಭ ಒಂದು ಕಡೆ, ಆ ತೋಳದ ಭಯ ಒಂದು ಕಡೆ, ಇವೆರಡರಿಂದ ಅವರು ತಮ್ಮ ಸಹೋದರನ ಲಕ್ಷ್ಯ ಮಾಡದೆ ತ್ರಿತನನ್ನ ಬಾವಿಯಲ್ಲಿ ಬಿಟ್ಟು ಹೊರಟೋದು. ಹುಟ್ಟದ ಅಣ್ಣ ತಮ್ಮಂದ್ರು ಬೆಳೀತಾ ಏನಾಗ್ತಾರೆ ನೋಡಿ, ಗಾದೆ ಇದೆಯಲ್ಲ ಹಂಗೆ ಬೆಳೆಯುತ್ತಾ ದಾಯಾದಿಗಳು. ಏನು ಈಗ ದಾಯವಾಗ ಅಂದ್ರೆ ಅವ್ರ ಕುಲದಲ್ಲಿ ಇದ್ದದ್ದು ಹಸುಗಳು, ಅದನ್ನು ಅವನು ಕೊಡದೆ ಇವರಿಬ್ಬರೆಲ್ಲ ಅಪ್ಟಾಯಿಸ್ಬಿಡ್ಬೇಕು ಅಂತ ಏಕತಾ, ದ್ವಿತ ಇದ್ರು. ಹೀಗೆ ಲೋಭಿಗಳ ಸಹೋದರನು ತಮ್ಮನನ್ನು ಬಿಟ್ಟು ಹೋದ್ಮೇಲೆ ತ್ರಿತನು ಪೊದೆಗಳಿಂದಲೂ ಹುಲ್ಲಿನಿಂದಲೂ ತುಂಬಿ ಜಲಶೂನ್ಯವಾಗಿ ಮರಳು ತುಂಬಿದ ಆಳು ಬಾವಿಯಲ್ಲಿ ತತ್ತಳಿಸ್ತಾ ಇದ್ದ. ಪಾಪಿಯ ನರಕದಲ್ಲಿ ಬಿದ್ದಂತೆ ಆಳು ಬಾವಿಯಲ್ಲಿ ಬಿದ್ದ ತನ್ನ ಸ್ಥಿತಿಗೆ ಅವನು ಶೋಕಿಸುತ್ತ, ಅಯ್ಯೋ, ಸೋಮಪಾನ ಮಾಡದಿದ್ದವನು ಮೃತಪ್ರಾಯ, ನಾನು ಈ ಬಾವಿಯಲ್ಲಿ ಇದ್ದುಕೊಂಡು ಹೇಗೆ ತಾನೇ ಸೋಮಪಾನ ಮಾಡಬಲ್ಲೆ? ಅಯ್ಯೋ, ನನ್ನ ಜನ್ಮ ಹೀಗಾಯಿತೆ ಎಂದು ಚಿಂತಿಸುತ್ತಾ ಸುತ್ತಲೂ ನೋಡಿದ. ಇಷ್ಟರಲ್ಲಿ ಅಕಸ್ಮಾತ್ ಆಗಿ ಆ ಬಾವಿಯಲ್ಲಿ ತೊಂಗುತ್ತಿದ್ದ ಒಂದು ಬಳ್ಳಿ ಅವನ ಕಣ್ಣಿಗೆ ಬಿತ್ತು.
ಮರಳು ತುಂಬಿದ ಆ ಬಾವಿಯಲ್ಲಿ ಸ್ವಲ್ಪ ದೂರದವರೆಗೆ ಆ ಮರಳನ್ನ ತೋಡಿದ. ಅಲ್ಲಿ ನೀರು ಬಂತು. ಒಡನೆ ಅಗ್ನಿಯನ್ನ ಸಂಕಲ್ಪದಿಂದ ಸೃಷ್ಟಿಸಿದ. ತನ್ನನ್ನೇ ಹೋತಾರನನ್ನಾಗಿ ಸಂಕಲ್ಪಿಸಿಕೊಂಡ. ಮಹಾ ತಪೋಬಲವುಳ್ಳ ಮಹರ್ಷಿ ಮೇಲಿಂದ ತೊಂಗುತ್ತಿದ್ದ ಬಳ್ಳಿಯನ್ನೇ ಸೋಮಲತೆಯನ್ನಾಗಿ ಭಾವಿಸಿದ. ಋಗ್ಯಜು ಸಾಮಗಳನ್ನ ಮನಸ್ಸಿನಲ್ಲೇ ಧ್ಯಾನಿಸಿದ. ಬಾವಿಯಲ್ಲಿದ್ದ ಸಣ್ಣ ಕಲ್ಲು ಗುಂಡುಗಳನ್ನೇ ಅರೆಯುವ ಕಲ್ಲನ್ನಾಗಿ ಭಾವಿಸಿದ. ಅದರಲ್ಲಿ ಸೋಮಲತೆಯನ್ನು ಹಿಡಿದು ರಸವನ್ನು ಹಿಂಡಿದ. ಆ ನೀರನ್ನೇ ಆಜ್ಯವನ್ನಾಗಿ ಮಾಡಿ ದೇವತೆಗಳಿಗೆ ಕೊಡಬೇಕಾದ ಹವಿರ್ಭಾಗಗಳನ್ನು ಅಲ್ಲಿಯೇ ಸಲ್ಲಿಸಿದ. ರಾಜೇಂದ್ರ, ಅವನು ಸೋಮಲತೆಯನ್ನು ಹಿಂಡುವಾಗ ದೊಡ್ಡದೊಂದು ಧ್ವನಿಯಾಯಿತು. ಆ ಧ್ವನಿ ಮತ್ತು ತ್ರಿತನ ವೇದ ಧ್ವನಿ ಒಂದಾಗಿ ಸೇರಿ ಸ್ವರ್ಗವನ್ನು ಮುಟ್ಟಿತು. ಶಾಸ್ತ್ರೋಕ್ತವಾಗಿ ತ್ರಿತನು ಯಾಗವನ್ನು ಮುಗಿಸ್ಬಿಟ್ಟ. ತ್ರಿತನು ಯಜ್ಞವನ್ನು ನಡೆಸ್ತಾ ಇರುವಾಗ ಸ್ವರ್ಗವೆಲ್ಲ ವ್ಯಾಕುಲವಾಯಿತು. ಆದರೆ ಅದರ ಕಾರಣ ಏನು ಅಂತ ಯಾರಿಗೂ ತಿಳಿಯದು. ಬೃಹಸ್ಪತಿ ಈ ದೊಡ್ಡ ಶಬ್ದವನ್ನು ಕೇಳಿ ನಿಜಾಂಶವನ್ನು ತಿಳಿದುಕೊಂಡು ಎಲ್ಲ ದೇವತೆಗಳನ್ನು ಕುರಿತು, ಎಲ್ಲ ಈ ದೇವತೆಗಳಿಗ ಚಿಂತಿಸಬೇಡಿ, ತ್ರಿತ ಎಂಬ ಮಹಾತ್ಮ ದೊಡ್ಡ ಯಜ್ಞವನ್ನು ನಡೆಸಿದ್ದಾನೆ, ನಾವೆಲ್ಲ ಅಲ್ಲಿಗೆ ಹೋಗೋಣ. ಅವನಿಗೆ ಕೋಪ ಉಂಟಾದರೆ ಬೇರೆ ದೇವಲೋಕವನ್ನೇ ಅವನು ಸೃಷ್ಟಿಸಿಬಿಡ್ತಾನೆ, ಬೇಗನೆ ಹೊರಡಿ ಎಂದು. ಒಡನೆ ದೇವತೆಗಳೆಲ್ಲೂ ತ್ರಿತನಿದ್ದ ಬಾವಿಗಳಿಗೆ ಬಳಿಗೆ ಬಂದ್ರು. ಆ ಬಾವಿಯಲ್ಲಿ ಬಗ್ಗೆ ನೋಡಿದಾಗ ಆಳವಾದ ಆ ಬಾವಿ ತಳದಲ್ಲಿ ಯಜ್ಞ ದೀಕ್ಷೆಯನ್ನು ವಹಿಸಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಬ್ರಾಹ್ಮಣನ್ನು ಕಂಡ್ರು. ಆಗ ದೇವತೆಗಳನ್ನು ಕುರಿತು, ಹೇ ಮಹಾತ್ಮ, ನಿನ್ನ ಯಜ್ಞದಲ್ಲಿ ಭಾಗಗಳನ್ನು ಪಡೆಯುವುದಕ್ಕಾಗಿ ನಾವು ಸಿದ್ಧರಾಗಿ ಬಂದಿದ್ದೇವೆ ಅಂತ. ಆಗ ಮಹರ್ಷಿ ದೇವತೆಗಳ ಕುರಿತು, ಇಲ್ಲ ಈ ದೇವತೆಗಳರ ಭಯಂಕರವಾದ ಈ ಬಾವಿಯಲ್ಲಿ ಬಿದ್ದಿರುವ ನನ್ನ ಸ್ಥಿತಿಯನ್ನು ನೋಡಿ ಎಂದು ಹೇಳಿ ಅವರವರಿಗೆ ಕೊಡಬೇಕಾದ ಹವಿಸ್ಸನ್ನು ಮಂತ್ರಪೂರ್ವಕವಾಗಿ ಅಲ್ಲಿಂದಲೇ ಅವರಿಗೆ ಸಲ್ಲಿಸಿದ. ದೇವತೆಗಳೆಲ್ಲ ತಮ್ಮ ತಮ್ಮ ಭಾಗವನ್ನ ಸ್ವೀಕರಿಸಿ ಸಂತೋಷಗೊಂಡು ಆ ತ್ರಿತನಿಗೆ ಕೇಳಿದವನನ್ನು ಕೂಡ ಹೇಳಿದರು. ಆಗ ತ್ರಿತ ತನ್ನನ್ನು ಈ ಬಾವಿಯಿಂದ ಮೇಲಕ್ಕೆ ಎತ್ತಿ ಬಿಡಬೇಕು ಎಂದು ಈ ಬಾವಿಯೊಳಗಿನ ನೀರಿನಲ್ಲಿ ಯಾರ ಆಚಮನ ಮಾಡಿದ್ರು ಅವರಿಗೆ ಯಜ್ಞದಲ್ಲಿ ಸೋಮಪಾನ ಮಾಡಿದರೆ ಸದ್ಗತಿ ಉಂಟಾಗಬೇಕು ಅಂತ ಹೇಳಿಕೊಂಡು, ರಾಜೇಂದ್ರ, ಒಡನೆ ಆ ಬಾವಿಯಿಂದ ದೊಡ್ಡ ಅಲೆಗಳೊಡನೆ ಸರಸ್ವತಿ ನದಿಯ ಮೇಲಕ್ಕೆ ಬಂದು ಪ್ರವೇಶಿಸಲು ಆರಂಭಿಸಿದರು. ದೇವತೆಗಳು ಆ ತ್ರಿತನನ್ನ ಭೂಮಿಯ ಮೇಲಕ್ಕೆ ತಂದು ಬಿಟ್ಟು ಅವನು ಕೇಳಿದ ವರಗಳನ್ನು ಕೊಟ್ಟು ಅವನಿಂದ ಸತ್ಕೃತರಾಗಿ ತಾವು ಬಂದು ದಾರಿಯಲ್ಲಿ ಹೊರಟರು. ತ್ರಿತನು ಅಲ್ಲಿಂದ ತನ್ನ ಮನೆಗೆ ಬಂದು ಸೇರಿದ. ಅಲ್ಲಿ ತನ್ನ ಸಹೋದರನ ಕಂಡೊಡನೆ ಅವನಿಗೆ ತಡೆಯಲಾದ ಕೋಪ ಉಂಟಾಗಿ ಅವರನ್ನು ಹೀಗೆಂದು ಶಪಿಸಿದ, ಇಲ್ಲ ಈ ದುರಾತ್ಮರೇ, ಹಸುಗಳಲ್ಲಿ ಲೋಭದಿಂದ ನೀವಿಬ್ಬರು ನನ್ನನ್ನ ಮಹಾವಿಪತ್ತಿನಲ್ಲಿ ಬಿಟ್ಟು ಓಡ ಬಂದ್ರಲ್ವೇ? ನೀವಿಬ್ಬರು ಕೋರೆ ಹಲ್ಲುಳ್ಳ ತೋಳಗಳ ಆಕೃತಿಯನ್ನು ಹೊಂದಿ ಈ ವನದಲ್ಲಿ ಸಂಚರಿಸಿ ನಿಮ್ಮ ಪಾಪ ಕಾರ್ಯಕ್ಕೆ ತಕ್ಕ ಫಲವನ್ನು ಅನುಭವಿಸಿ, ಈ ನಿಮ್ಮ ಪಾಪ ಕಾರ್ಯದಿಂದ ನಿಮಗೆ ಒಂದು ಹುಟ್ಟುವ ಸಂತಾನಗಳೆಲ್ಲ ತೊಪಿಗಳಾಗಿಯೋ ಕರಡಿಗಳಾಗಿಯೋ ಗೋಲಾಂಗುಲ ಸಿಂಗಲಿಗಳಾಗಿಯೋ ಇರಲಿ ಎಂದ. ಈ ಶಾಪವಾಕ್ಯ ಅವನ ಬಾಯಿಂದ ಹೊರಟೊಡನೆ ಅವರಿಬ್ಬರಿಗೂ ಅದೇ ಆಕಾರ ಉಂಟಾಯಿತು. ರಾಜೇಂದ್ರ, ಬಲರಾಮನ ಬಾವಿಯಲ್ಲಿ ಆಚರಣೆ ಮಾಡಿ ಬ್ರಾಹ್ಮಣರನ್ನು ಪೂಜಿಸಿ ದಾನಗಳನ್ನು ಕೊಟ್ಟ. ನದಿಗೆ ಸೇರಿದಂತಿದ್ದ ಬಾವಿಯನ್ನು ನೋಡಿ ಬಾರಿ ಬಾರಿಗೂ ಪ್ರಶಂಸಿಸುತ್ತಾ ಅಲ್ಲಿಂದ ವಿನಶನ ಎಂಬ ಸ್ಥಳಕ್ಕೆ ಬಂದು ಸೇರಿದೆ. ಬಲರಾಮನ ತೀರ್ಥಯಾತ್ರೆ ಮುಂದುವರೆದಿದೆ. ಇಲ್ಲಿಗೆ 37ನೇ ಅಧ್ಯಾಯ. ಅಷ್ಟಮಹಿಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 38ನೇ ಅಧ್ಯಾಯ. ಬಲರಾಮ ಸರಸ್ವತಿ ನದಿಯ ತೀರದಲ್ಲಿ ಸುತ್ತಿ ಬಂದ ಅನೇಕ ತೀರ್ಥಗಳ ವರ್ಣನೆ ಮತ್ತು ಅವುಗಳ ಹಿರಿಮೆ. ತೀರ್ಥಯಾತ್ರೆ ಪ್ರತಿ ಒಬ್ಬರು ಕೂಡ ವರ್ಷಕ್ಕೊಮ್ಮೆ ಮಾಡಬೇಕು ಅಂತ. ಇಲ್ಲಿದ್ರೆ ಈ ತೀರ್ಥಯಾತ್ರೆ ಎದನ್ನಾದ್ರೂ ಕೇಳಬೇಕು, ಆ ಫಲ ಉಂಟಾಗತ್ತೆ ಅಂತ. ತೀರ್ಥಯಾತ್ರೆ ಮುಂದುವರೆದಿದೆ. ಮುಂದೆ ಏನಾಗತ್ತೆ ಅನ್ನೋದನ್ನ ಮುಂದಿನ ವಾರ ಮಾಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾರಿದ್ಯುಪಿಶಿರೋವಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ.